ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಸದ್ಗುರು ಸಿದ್ಧಾರೂಢರ ಗುರುನಾಥಾಳರ ದಿವ್ಯ ಪಾದ ಕಮಲಗಳ ಹಣೆ ಮಳೆದು ಹಾಗೂ ತಮ್ಮೆಲ್ಲರ ಶುದ್ಧ ಬುದ್ಧಿಯಲ್ಲಿ ತೋರ್ತಕ್ಕಂಥ ಪರಾತ್ಪರ ಶಿವನಿಗೆ ವಂದಿಸಿ ಯಾವ ಇವತ್ತಿನ ಕಠೋಪನಿಷತ್ತಿನ 2 ಅಧ್ಯಾಯಗಳ 2 ವಲ್ಯಗಳನ್ನ ಮುಗಿಸಿ ಈಗ 3ನೇ ವಲ್ಲಿಗೆ ನಾವು ಹೋಗ್ತಾ ಇರುವ ಪೂರ್ವದಲ್ಲಿ ಯಾವ ತೃತೀಯ ವಲ್ಲಿಯ 3ನೇ ವಲ್ಲಿಯ ಒಂದು ಸಂಕ್ಷಿಪ್ತ ಸಾರಾಂಶವನ್ನ ಹೇಳ್ಕೊಂಡು ಮುಂದೆ ಹೋದ್ರೆ ಎಲ್ಲ ಅರ್ಥ ಆಗ್ತದೆ ಅನ್ನುವಂತ ಸೆಂಟ್ರಲ್ ಐಡಿಯಾ ಅಂತಾರ. ಅದಕ್ಕೆ ಹೃದಯಗತವಾದಂತ 3ನೇ ವಲ್ಲಿಯ ಹೃದಯಗತವಾದಂತ ಯಾವ ಹಿಟ್ಸ್ ಮುಖ್ಯಾಂಶಗಳನ್ನ ವಾರ್ತೆಯಲ್ಲಿ ಹೇಳುವಂತೆ ಹೇಳ್ಕೊಂಡು ಬಂದು ಡಿಟೇಲ್ ಆಗಿ ಅವ್ರು ಹೇಳ್ತಾ ಹೋಗ್ತಾರೆ. ಇದೊಂದು ವೈಶಿಷ್ಟ್ಯ ಗುರುಗಳು ಅನುಸರಿಸಿಕೊಂಡು ಹೋಗಿದ್ದಾರೆ. ಹಾಗಾದ್ರೆ ಈ 3ನೇ ವಲ್ಲಿ ಹೋಗುವ ಪೂರ್ವದಲ್ಲಿ ಆ ಒಂದು ಹೃದಯಗತ ಭಾವನೆಗಳು ಏನದಾವ ಅನ್ನೋದನ್ನು ನೋಡೋಣ. ದಿಸ್ ಈಸ್ ದ ಫೈನಲ್ ಸೆಕ್ಷನ್ ಆಫ್ ದ ಉಪನಿಷತ್. ಇದು ಕೊನೆಯ ಒಂದು ವಲ್ಲಿ, ಇಲ್ಲಿಗೆ ಮುಗಿತು ಕಠೋಪನಿಷತ್ತಿನ ಕೊನೆಯ ಒಂದು ವೃತ್ತಾಂತ. ಇನ್ which Lord Yama focuses on Brahma Vidya, the preparatory sadhanas and the benefits of sadhana. ಇಲ್ಲಿ ಕೊನೆಯ ಒಂದು ಅಧ್ಯಾಯದಲ್ಲಿ ಇದು ಬ್ರಹ್ಮವಿದ್ಯೆಯ ಪೂರ್ವಪರವಾದಂತ ಸಾಧನೆಗಳನ್ನ ಕುರಿತು. ಬ್ರಹ್ಮವಿದ್ಯೆಯನ್ನು ಸಾಧಿಸಬೇಕಾದ್ರೆ ಸಾಧನೆ ಬೇಕು. ಸಾಧನೆಗಳಿಂದ ಸಾಧ್ಯವಾದ ಬ್ರಹ್ಮವನ್ನ ಗುರುತಿಸಲಿಕ್ಕೆ ಬರ್ತದೆ, ಪಡೆಯುವುದಲ್ಲದು, ಗುರುತಿಸುವುದು. ಅಷ್ಟೇ ಅಲ್ಲ, ಬ್ರಹ್ಮವಿದ್ಯೆಯಿಂದ ನಮಗ್ ಬೇಕಾದಂತ ಪ್ರಯೋಜನಗಳೇನು, ಅದರ ಲಾಭ ಏನು, ಆತ್ಮವಿದ್ಯೆಯ ಲಾಭ ಏನು, ಆ ಯಾವ ಫಲಗಳ ಬಗ್ಗೆ ಈ ಒಂದು ಕೊನೆಯ ಅಧ್ಯಾಯದಲ್ಲಿ ತೃತೀಯ ವಲ್ಲಿಯಲ್ಲಿ ಹೇಳ್ತಾ ಹೋಗ್ತಾರೆ. ಈಗಾಗಲೇ these have been discussed before. ಈ ಹಿಂದೆ ಇವುಗಳ ಬಗ್ಗೆ, ಈ ಫಲಗಳ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಮಾಡಲಾಗಿದೆ. ಆದ್ರೆ ಇಲ್ಲಿ ಮಾತ್ರ ಸಂಕ್ಷಿಪ್ತದಲ್ಲಿ ಹೇಳ್ತಾ ಇದ್ದೇವೆ. ಈ 3 ಹಿಂದಿನ ಶ್ಲೋಕಗಳಲ್ಲಿ ಡಿಸ್ಕ್ರೈಬ್ಸ್ ದ ನೇಚರ್ ಆಫ್ ಬ್ರಹ್ಮನ್. ಹಿಂದಿನ 3 ಶ್ಲೋಕಗಳಲ್ಲಿ ಆ ಬ್ರಹ್ಮ ಸ್ವರೂಪದ ವಿಷಯಿಕವಾಗಿ ಹೇಳಲಾಗಿದೆ. ಈ 3 ಸ್ವರೂಪದ ಬ್ರಹ್ಮದ ಸ್ವರೂಪಗಳ ಬಗ್ಗೆ ಈಗಾಗಲೇ ಗೀತೆ 15ನೇ ಅಧ್ಯಾಯದ 1ನೇ ಶ್ಲೋಕ, ಗೀತೆಯ 15ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಆ ಒಂದು ಫಲಗಳ ಬಗ್ಗೆ, ಸ್ವರೂಪದ ಬಗ್ಗೆ ಈಗಾಗಲೇ ಹೇಳಲಾಗಿದೆ. ಅದು ಮುಂದೆ ಬರ್ತದ, ಅದನ್ನೇನು ಡಿಟೇಲ್ ಆಗಿ ಓದೋದು ಬೇಡ. ಈಗ 12 ಬಂದೇವಲ್ಲ, 13, 14, 15 ಬರ್ತದ. ಆ 15ನೇ ಶ್ಲೋಕದಲ್ಲಿ ಇದ್ದಿರುವಂತ ವಿಷಯಗಳನ್ನೇ ಈಗ 12, 13, 14, 15 ಮಟ್ಟ ನಾವು ಹೇಳ್ಕೊಂತ ಬಂದಿವಿ. ಬ್ರಹ್ಮನ್ ಈಸ್ ದ ಪ್ರೆಸೆಂಟೆಡ್ ಆಸ್ ದ ರೂಟ್ ಆಫ್ ದ ಟ್ರೀಸ್. ಬ್ರಹ್ಮ ಅಂದ್ರೆ ಏನಂದ್ರೆ ಮೂಲ. ಇದು ಆ ಒಂದು ಅಶ್ವತ್ಥ ಮರದ ಮೂಲ ಬೇರು. ಆ ಮೂಲ ಬೇರದಲ್ಲಿ ಈ ಜಗದಾದಿ ಪ್ರಪಂಚ ತೋರಿದೆ. ಆ ಅಶ್ವತ್ಥ ಫಲದ ಒಂದು ದೃಷ್ಟಾಂತದಿಂದ ಅದು ಹಾಗೆ ಬೃಹದಾಕಾರವಾಗಿ ಮರ ಬೆಳೀತಾ ಪ್ರಪಂಚ ರೂಪ ಮರ ಭೂಮಿಯ ಮೇಲೆ ಬೊಡ್ಡೆ ಹಾಗೂ ಅದರಲ್ಲಿರುವಂತ ಟೊಂಗೆಗಳಿಂದ ಎಲೆಗಳು, ಚಿಗುರುಗಳು, ಹೂವುಗಳು, ಹಣ್ಣುಗಳು, ಹಂಗ ಪ್ರಪಂಚ ವಿಸ್ತಾರ ಆಗ್ತಾ ಹೋಗಿದೆ. ಆದ ಕಾರಣ ಈ ಬ್ರಹ್ಮ ಅಂದ್ರೆ ಅವ ಮೇನ್ ರೂಟ್ ಅಂತದ, ತಾಯಿ ಬೇರು. ಉಳಿದ ಪಾರ್ಶ್ವ ಬೇರುಗಳಾಗಿ ಅನೇಕ ಸೂಕ್ಷ್ಮ ಸ್ಥೂಲ ಕಾರಣ ಶರೀರಗಳಾಗಿ ಎಲ್ಲ ಪರಿವರ್ತನೆಗೊಂಡದ್ದು. ಆದ್ರೆ ಮೂಲ ಬೇರು ಮಾತ್ರ, ಅದಕ್ಕೆ ಆಧಾರ ಅಧಿಷ್ಠಾನವಾದಂತ ಯಾವ ಮುಖ್ಯ ಬೇರು, ತಾಯಿ ಬೇರು ಯಾವುದು ಅಂತ ಕೇಳಿದ್ರೆ ಅದರ ಬ್ರಹ್ಮ ಸ್ವರೂಪ. ಎಲ್ಲದಕ್ಕೂ ಬ್ರಹ್ಮ ಸ್ವರೂಪ, ಅದರ
ರೂಪವಾದಂತ ಕಾರ್ಯರೂಪವಾದಂತ ಜಗತ್ತು ಎಲ್ಲ ತೋರಿದೆ. ಜಗತ್ ಕಾರಣಂ, ಜಗತ್ ಆಧಾರ, ಅದಕ್ಕೆ ಆಧಾರ ಯಾವುದು, ಅಧಿಷ್ಠಾನ ಯಾವುದು, ರೂಟ್, ಮೇನ್ ರೂಟ್ ಯಾವುದು, ಬ್ರಹ್ಮ. Shankaracharya writes an elaborate commentary showing the common features of the universe and the Ashwatha tree. ಇಲ್ಲಿ ಶಂಕರ ಭಗವತ್ಪಾದರು ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಸಮರಿ ಬರೀತಾರೆ. ಈ ಅಶ್ವತ್ಥ ಪ್ರಪಂಚಕ್ಕೆ ಇರುವಂತ ಸಾಮ್ಯತೆ ಏನು, ಈ ಒಂದು ಜಗತ್ತು ಹಾಗೂ ಅಶ್ವತ್ಥ ವೃತ್ತಕ್ಕೆ ಏನು ಹೋಲಿಕೆ ಯಾಕೆ ಕೊಟ್ಟಿದನ. He shows that this tree example ವೃಕ್ಷ ದ್ರಷ್ಟ is ideal for comparison with ಸಂಸಾರ. ಇದನ್ನ ಸಂಸಾರಕ್ಕೆ ಹೋಲಿಸಲಾಗಿದೆ. ಅದು ಊರ್ಧ್ವಮುಖ ಮತ್ತು ಅಧೋಮುಖ ಅದ. ಇಲ್ಲಿ ಪ್ರಪಂಚ ಊರ್ಧ್ವಮುಖ ಅದ, ಅಲ್ಲಿ ಬೇರು ಅಧೋಮುಖ ಅದ ಅಲ್ಲ, ಹೀಗೆ ಆಗಿ ವ್ಯತ್ಯಾಸ ಅನ್ನುವಂಥದ್ದನ್ನ ಶಂಕರ ಭಗವತ್ಪಾದರು ಬಹಳ ಸುಂದರವಾಗಿ ಎರಡಕ್ಕೂ ಇರುವಂತ ಸಾಮಾನ್ಯವಾದಂತ ಅಂಶಗಳೇನು ಅನ್ನೋದನ್ನ ಒಂದೊಂದು ನಂಬರ್ ಹಾಕಿ ಹೇಳ್ತಾರೆ. ಮಹತ್ವಂ, ವಾಸ್ಟ್ನೆಸ್, ಯಾವ ರೀತಿ ಬೃಹದಾಕಾರವಾಗಿ ಬೆಳೆದಂತ ಅಶ್ವತ್ಥ ವೃಕ್ಷ ಇದು ಪ್ರಪಂಚ ಕೂಡ ಇದು ವಿಸ್ತಾರ ರೂಪವಾಗಿ ಬೆಳೆದಿದೆ, ಬೆಳಿತಾನ ಹೋಗ್ತಾ ಇದೆ. Ashwath tree is huge with a vast spread just as a universe. ಈ ಅಶ್ವತ್ಥ ಮರ ಆದರೂ ಕೂಡ ಇದು ಬಹಳಷ್ಟು ಸಾವಿರಾರು ವರ್ಷಗಳಿಂದ ಅದು ಬೆಳ್ಕೊಂಡು ಬಂದಿರ್ತದ. ಅಷ್ಟು ಬ್ರಾಂಚಸ್ ಅದ. ಒಂದು ಊರ ತಯಾರಾಗೈತೆ ಅಂತ ಆಂಧ್ರ ಪ್ರದೇಶದಲ್ಲಿ. ಅಶ್ವತ್ಥ ಮರದ ಒಂದು ಊರ, ಅಲ್ಲೇ ಎಲ್ಲ ಹೋಟೆಲ್ಗಳು, ಅಲ್ಲೇ ಎಲ್ಲ ಇಡೀ ಊರ ಹಂಗ ಬೇರ್ ಮತ್ ಬಿಡ್ತದ, ಅಲ್ಲೊಂದು ಗಿಡ, ಅಲ್ಲೊಂದು ಬೇರ್ ಬಿಡ್ತದ, ಅಲ್ಲೊಂದು ಗಿಡ, ಹಿಂಗ್ ಬೆಳಿತಾ ಹೋಗ್ತದ. ಅದಕ್ಕೆ ವಾಸ್ತ ಅಂತ ಹೇಳಿದಾರ ಅವರು. ಉಳಿದ ಗಿಡಗಳಲ್ಲಿ ಇಲ್ಲ, ಅದನ್ನ ಯಾಕೆ ತಗೊಂಡಾರೆ? ಇಡೀ ಊರಾಗಿ ಪರಿವರ್ತನೆ ಆಗೈತಿ ನೋಡ್ರಿ. ಯಾಕೆ? ಆ ಒಂದು ಬಂಡೆಗಳಲ್ಲಿ ಅಷ್ಟೇ ಅಲ್ಲ, ಮರದ ಟೊಂಗೆಗಳಿಂದ ಬೇರ್ ಇಳಿಬಿದ್ದು ಅದರಿಂದ ಮತ್ತೊಂದು ಗಿಡ ಉತ್ಪನ್ನ ಆಗ್ತದೆ. ಎಷ್ಟು ಬೇರ್ಗಳು ಬೀಳ್ತಾವ ಅಷ್ಟು ವೃಕ್ಷಗಳು. ಹಾಗೆ ಒಂದು ಗ್ರಾಮನ ತಯಾರಾಗ್ಯದ. ಅದಕ್ಕೆ ಇದು ವಾಸ್ತದ ಬೆಳವಣಿಗೆ ಆಗ್ಯದ. ಅದಕ್ಕೆ ಪ್ರಪಂಚಕ್ಕೆ ಹೋಲಿಸಿದ್ದಾರೆ ಅಶ್ವತ್ಥ ಮರವನ್ನ. ಇದೊಂದು ಕಾರಣ. ಯೂನಿವರ್ಸ್ ಈಸ್ ವಾಸ್ಟ್ ಹೂಸ್ ಲಿಮಿಟ್ಸ್ ವೇರ್ ಕೆನಾಟ್, ಅದರ ಲಿಮಿಟ್ಸ್ ಅನ್ನ, ಜಗತ್ತಿನ ಲಿಮಿಟ್ಸ್ ಏನದ ಅನ್ನುವಂಥದ್ದು ಆದಿ ಅಂತ್ಯಗಳನ್ನು ಹೇಳಕ್ ಬರೋದಿಲ್ಲ. ಇದು ಬಹಳ ಹಿಂದಿನಿಂದ ಸನಾತನವಾಗಿದೆ, ಬಂದದ. ಅದು ಪ್ರವಾಹ ರೂಪದಿಂದ ಅನಾದಿ ಅದ. ಇದು ಇದರ ಅಂತ್ಯ ಇಲ್ಲ, ಹಂಗ ಬೆಳ್ಕೊಂಡ್ ಬರ್ತದ. ಇದು ತೋರ್ತದ, ಆದ್ರೆ ಮಿಥ್ಯ ಅದ, ಅಂತ್ಯದ. ಇದಕ್ಕ ಈ ಅನಾದಿ ಪ್ರವಾಹ ರೂಪದಿಂದಿರುವಂತ ಪ್ರಪಂಚಕ್ಕ ಅಂತ್ಯನ ಇಲ್ಲಿ ನಿಂತಿರಲ್ರಿ ಅಂದ್ರ ಅಂತ್ಯದ ಯಾರಿಗೆ? ಬ್ರಹ್ಮಜ್ಞಾನಿಗಳಿಗೆ, ಉಳಿದಕ್ಕಲ್ಲ. ಅಜ್ಞಾನಿಗಳಿಗೆ ಇದು ಪ್ರವಾಹ ರೂಪದಿಂದ ಯಾವಾಗಲೂ ಅನಾದಿನಿ ಇದ್ರು ಕೂಡ ಬ್ರಹ್ಮಜ್ಞಾನಿಗೆ ಮಾತ್ರ ಬ್ರಹ್ಮಜ್ಞಾನದಿಂದ ಇದು ಅಂತ್ಯ ಆಗ್ತದ. ಹೀಗೆ ಈ ಒಂದು ಪ್ರಪಂಚವನ್ನ, ಸಂಸಾರವನ್ನ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಲಾಗಿದೆ. ಯಾಕಂದ್ರೆ ಇದು ವಿಸ್ತಾರ ರೂಪ ಇರುವುದರಿಂದ. ಒಂದು ಪಾಯಿಂಟ್ ಇದು ಆದಿ ಅಂತ ರದ್ಭೂತ್ವಂ ರೈತತ್ವಂ, ಆದಿ ಅಂತ ರೈತತ್ವಂ. ವಿದೌಟ್ ದ ಬಿಗಿನಿಂಗ್ ಆಫ್ ದ ಎಂಡ್ we cannot determine the beginning of the universe. ಇದು ಯಾವಾಗ ಹುಟ್ಟೈತ್ರಿ ಯೂನಿವರ್ಸ್? ಇದ್ರ ಬಿಗಿನಿಂಗ್ ಏನು, ಯಾವಾಗದ ಹೇಳಕ್ ಬರೋದಿಲ್ಲ. ಇದು ಯಾವಾಗ ಹುಟ್ಟಿದಪ್ಪ ಮಾಯಾ ಅನ್ನುವಂಥದ್ದು, ಪ್ರಕೃತಿ ಅನ್ನುವಂಥದ್ದು, ಅಜ್ಞಾನ ಅನ್ನುವಂಥದ್ದು ಹೇಳಕ್ ಬರೋದಿಲ್ಲ. ಒಟ್ಟು ಆವರಿಸಿದ ಬೆಳೆದು ಬಂದದ ಅಜ್ಞಾನದ ಕಾರ್ಯವಾದಂತ ಈ ಪ್ರಪಂಚ ಯಾವಾಗ ಹುಟ್ಟೈತಿ ಅಂತ ಹೇಳಕ್ ಬರೋದು. ಹೆಂಗ್ ಹೇಳ್ತೀರಿ? ಬ್ರಹ್ಮದಿಂದ ಹುಟ್ಟಿತೇನು? ಬ್ರಹ್ಮನು ಅನಾದಿ ಅನಂತದನ, ಯಾವಾಗ್ಲೂ ಇರುವಂತವನು. ಅವನಲ್ಲಿ ಸಂಬಂಧಪಟ್ಟಂತ ಮಾಯಾ ಪ್ರಪಂಚ ಅದು ಅನಾದಿ ಅನಂತದ, ಅಲ್ಲಿಂದ ಹುಟ್ಟಿತೇನೆ. ಇದು ಮಾಯಾ ಈಶ್ವರನಿಂದ ಹುಟ್ಟಿತೇನು? ಮಾಯಾ ಹುಟ್ಟಿದ ನಂತರ ಈಶ್ವರ ಹುಟ್ಟ್ಯಾನ. ಹಂಗಾರೆ ಜೀವನಿಂದ ಹುಟ್ಟೈತೇನು? ಅವಿದ್ಯೆ, ಮಾಯಾ ಕಾರ್ಯವಾದ ಅವಿದ್ಯೆಯಿಂದ ಇದು ಹುಟ್ಟ್ಯದ. ಮಾಯಾ ಹುಟ್ಟಿದ ನಂತರ ಜೀವನಿಂದ ಇದು ಸೃಷ್ಟಿ ಆಗಿಲ್ಲ. ಇದು ಪ್ರಕೃತಿ, ಈ ಒಂದು ಪ್ರಪಂಚ. ಮತ್ತೆ ಯಾರಿಂದ ಹುಟ್ಟಿದ? ಇದು ಬ್ರಹ್ಮನಿಂದ ಹುಟ್ಟಿದ್ರೆ ಈ ಬ್ರಹ್ಮ ಯಾವಾಗ್ಲೂ ಇದು ಏಕಮೇವ ಅದ್ವಿತೀಯಂ ಬ್ರಹ್ಮ. ಅವ ಯಾವಾಗ್ಲೂ ಇರುವಂತ, ಅವನಲ್ಲಿರುವಂತ ಕಲ್ಪಿತವಾದಂತ ಈ ಪ್ರಪಂಚ ಅವನ ಹೆಂಗ್ ಹುಟ್ಟಿಸ್ತದ? ಬ್ರಹ್ಮನಿಂದ ಇದು
ಹುಟ್ಟಿಲ್ಲ, ಬ್ರಹ್ಮನಲ್ಲಿ ಇಲ್ಲವೇ ಇಲ್ಲ, ಜಗತ್ತೇ ಇಲ್ಲ. ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಜಗತ್ತಿಗೆ ಅಸ್ತಿತ್ವ ಇಲ್ಲ. ಮತ್ತೆ ಹೆಂಗ್ ಹುಟ್ಟಿತು? ಬ್ರಹ್ಮನಲ್ಲಿ ಇಲ್ಲ, ಇಲ್ಲದ ಪ್ರಪಂಚ ಇಲ್ಲಿ ಹೆಂಗ್ ತೋರಿತು? ಇದ ಪ್ರಶ್ನೆ ಅದ. ಇದು ಸೋಜಿಗದ ಪ್ರಶ್ನೆ. ಬ್ರಹ್ಮದಲ್ಲಿಯೂ ಇಲ್ಲ, ಇದಕ್ಕೆ ಅಸ್ತಿತ್ವ ಇಲ್ಲ. ಇದು ಮೃಗಜಲದಂತೆ ತೋರಿಯದಿಲ್ಲ, ಹೋಗಿ ನೋಡಿದ್ರಿ ಇಲ್ಲ. ಅದಕ್ಕೆ ಹೇಳ್ತಾರ ಅವರು, ಆದಿ ಅಂತರಹಿತತ್ವಂ. ಇದಕ್ಕೆ ಆದಿನೂ ಇಲ್ಲ, ಅಂತಿನೂ ಇಲ್ಲ. ಸದಸದ್ ವಿಲಕ್ಷಣ ಬಾಧಾಯೋಗ್ಯ ಸ್ವರೂಪದ ನೋಡ್ರಿ. ಸತ್ತನು ಅನ್ನಕ್ ಬರೋದಿಲ್ಲ, ಅಸತ್ತನು ಅನ್ನಕ್ ಬರೋದಿಲ್ಲ. ಸತ್ ಅಂದ್ರ ಮೂರು ಕಾಲದಲ್ಲಿ ಇದ್ದಿರ್ಬೇಕಲ್ಲ, ಸತ್ಯದಂತಿ ಬ್ರಹ್ಮದಂತಿ ಮೂರು ಕಾಲದಲ್ಲಿ ಇರೋದಿಲ್ಲ. ಇದು ಒಂದು ಕಾಲದಲ್ಲಿ ತೋರಿ ಮತ್ತೊಂದು ಕಾಲದಲ್ಲಿ ಲಯ ಹೋಗ್ತದ, ನಾಶ ಆಗ್ತದ ಬ್ರಹ್ಮಜ್ಞಾನದಿಂದ. ಮೂರು ಕಾಲದಲ್ಲಿ ಅಸ್ತಿತ್ವ ಇಲ್ಲ ಇದಕ್ಕೆ. ಈಗ ಸುಪ್ತಿಗೆ ಹೋದ್ರೆ ಇದಕ್ಕೆ ಅಸ್ತಿತ್ವ ಇಲ್ಲ. ಆದ್ದರಿಂದ ಇದಕ್ಕೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಇದು ಅನಾದಿ ಅದ ಅಂತ ಒಪ್ಬೇಕಾಗ್ತದ. ಅದಕ್ಕೆ ಬಿಗಿನಿಂಗ್ನು ಇಲ್ಲ, ಎಂಡು ಇಲ್ಲ. ಆದ್ರೆ ಇದು ಅಂತ್ಯ ಆಗ್ತದ ಬ್ರಹ್ಮಜ್ಞಾನದಿಂದ. ಅನಾದಿ ಅಂತ್ಯದ, ಅದು ಅನಾದಿ ಅನಂತದ ಬ್ರಹ್ಮ, ಇದು ಅನಾದಿ ಶಾಂತದ. ವಿ ಕೆನಾಟ್ ಡಿಟರ್ಮಿನ್ ದ ಬಿಗಿನಿಂಗ್ ಆಫ್ ದ ಯೂನಿವರ್ಸ್. ಇದ್ರ ಆದಿಯನ್ನು ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಇಟ್ ಈಸ್ ಎಟರ್ನಲ್. ಇದು ಅನಾದಿ ಅದ. ಎಟರ್ನಲ್ ಅಂದ್ರೆ ಇಲ್ಲಿ ಅನಾದಿ ಅಂತ ತಗೋಬೇಕು, ಶಾಶ್ವತ ಅಂತಲ್ಲ. ಈವನ್ ಡ್ಯೂರಿಂಗ್ ಪ್ರಳಯಂ ದ ಯೂನಿವರ್ಸ್ ಡಸ್ ನಾಟ್ ಗೆಟ್ ಡಿಸ್ಟ್ರಾಯ್ಡ್. ಹೌದ್ರಿ, ಪ್ರಳಯ ಆಗ್ತೈತೆ ಅಂತಾರಲ್ಲ. ಮತ್ತ ಆಗಾರ ಅಂತ್ಯ ಆಕೈತಿಲ್ಲೋ? ಪ್ರಳಯ ಆಕೈತಿ ಅಂತಾರಲ್ಲ. ಮತ್ತೆ ಇವೆಲ್ಲ ಜಲ ಪ್ರಳಯ, ಭೂ ಪ್ರಳಯ ಆಗಿ ಒಮ್ಮೆ ಇಲ್ದಂಗ ಆಕೈತಿ. ಪೃಥ್ವಿ ಎಷ್ಟ್ ಸಲ ಹುಟ್ಟುತ್ತದ್ರಿ, ಪೃಥ್ವಿ ಎಷ್ಟೋ ಸಲ ಹುಟ್ಟ್ಯದ, ಎಷ್ಟೋ ಸಲ ಮತ್ ಬಂದದ, ಹೋಗ್ಯದ. ಹಂಗ ಎಷ್ಟೋ ಗ್ರಹಗಳು ನಕ್ಷತ್ರಗಳು ಹೋಗ್ತಾವ ಬರ್ತಾವ. ಇವು ಆದಿ ಅಂತ್ಯಗಳು ಉಳ್ಳದಾವ. ಹಂಗ ಈ ಯಾವ ನಮ್ಮ ಜಗತ್ತಾದ್ರೂ ಕೂಡ ಇದಕ್ಕೂ ಅಂತ್ಯದ ಅಲ್ರಿ. ನೀವ್ ಹೇಳಕತ್ತೀರಿ ಅದು ಹಂಗದ ಅಂತ ಹೇಳ್ತೀವಿ. ಹೌದು, ಪ್ರಳಯದ ಕಾಲದಲ್ಲಿ ಇದು ಡಿಸ್ಟ್ರಾಯ್ಡ್ ಆದ್ರೂ ಕೂಡ ಇದು ನಾಶವಂತಿಲ್ಲ. ಬ್ರಹ್ಮನ ಏಕದೇಶಿಯಲ್ಲಿ ಇದು ತನ್ನ ಎಲ್ಲಾ ಫಲಗಳನ್ನ, ಜೀವಿಗಳ ಕರ್ಮ ಫಲಗಳನ್ನ ಕಟ್ಟಿಕೊಂಡು ಇದು ಸ್ಥಿತ ಇರ್ತದ. ಒಂದು ಯಾವುದೋ ದೇಶದಲ್ಲಿ ಬ್ರಹ್ಮನ ಒಂದು ಮಾಯೆ ಏನ್ ಮಾಡ್ತತಿ, ಇದು ಎಲ್ಲಾ ಜೀವಿಗಳ ಕರ್ಮ ಫಲಗಳನ್ನ ಸೂಕ್ಷ್ಮ ರೂಪದಿಂದ, ಸಂಸ್ಕಾರಗಳ ರೂಪದಿಂದ ಕಟ್ಟಿಕೊಂಡು ಎಲ್ಲಾ ಜೀವಿಗಳದ್ದು ಮತ್ತು ಒಂದೇ ಅಲ್ಲ. ಈ ಒಂದು ಸಮುದ್ರದಲ್ಲಿ ಮುಳುಗಿದಂತ ಅನೇಕ ಕೊಡಗಳದಾವ ಅಂತ ತಿಳ್ಕೊರಿ. ಆ ಕೊಡಗಳಲ್ಲಿರುವಂತ ನೀರನ್ನು ಅದ. ಆ ನೀರು ಸಹಿತವಾಗಿ ಆ ಕೊಡಗಳು ಸಮುದ್ರದಲ್ಲಿ ಹೆಂಗ ಮುಳುಗಿರ್ತಾವೋ ಹಾಗೆ ಈ ಜೀವಿಗಳು ತಮ್ಮ ಪಾಪ ಪುಣ್ಯಗಳ ಒಂದು ಆ ಜಲವನ್ನ ತಮ್ಮ ಘಟಗಳಲ್ಲೇ ತುಂಬಿಕೊಂಡು, ಎಲ್ಲಾ ಘಟಗಳು ಕೂಡಿಕೊಂಡು ವ್ಯಷ್ಟಿ ರೂಪದಿಂದ ಇದ್ದಂತ ಘಟಗಳು ಸಮಷ್ಟಿ ರೂಪದಿಂದ ಆ ಒಂದು ಮಾಯೆಯಲ್ಲಿ ಏನಾಗಿ ಇಡೀ ಮಾಯೆ ಆ ಒಂದು ಪರಮಾತ್ಮನ ನಿರ್ಗುಣ ನಿರಾಕಾರವಾದ ಬ್ರಹ್ಮದ ಒಂದು ಯಾವುದೇ ಅಂಶದಲ್ಲಿ, ನಾಲ್ಕರಲ್ಲಿ ಯಾವುದೋ ಒಂದು ಭಾಗದಲ್ಲಿ ಸೂಕ್ಷ್ಮ ನಮ್ಮ ಒಂದು ಶರೀರದಲ್ಲಿರುವಂತ ಒಂದು ಗೆಣತಿ ಅಂತೀವ್ ನೋಡ್ರಿ, ಕರಿಚಿಕ್ಕಿ, ಅಷ್ಟು ಭಾಗದೊಳಗೆ ಐತಂತಿದು. ಯಾವುದು? ಈ ಜಗತ್ತು ಪ್ರಳಯ ಆದಾಗ. ಮತ್ ಜೀವಿಗಳ ಯಾವಾಗ ಫಲಗಳು ಉದ್ಯುಕ್ತ ಆಗ್ತಾವ, ಕರ್ಮ ಫಲಗಳನ್ನು ಕೊಡಲಿಕ್ಕೆ ಪ್ರೇರಣೆ ಆಗ್ತದ ಪರಮಾತ್ಮಿಗೆ. ಏಕಾಏಕಿನ ರಮತೆ, ಅವನಲ್ಲಿ ಪ್ರೇರಣೆ ಆಗ್ತದ. ಆ ಪ್ರೇರಣೆಯ ಮೂಲಕವಾಗಿ ಈ ಜಗತ್ತು ಆ ಜೀವಿಗಳ ಕರ್ಮಗಳ ಫಲಗಳ ಸಹಿತವಾಗಿ ಸೃಷ್ಟಿ ಆಗ್ತದ. ಪರಮಾತ್ಮ ಜಗತ್ತ ಸೃಷ್ಟಿ ಮಾಡಿ ಅವ ಜೀವ ರೂಪದಿಂದ ಎಲ್ಲ ಪ್ರವೇಶ ಆಗ್ತಾನೆ, ಸಮಷ್ಟಿ ಜೀವರಾಗಿ ಪರಿವರ್ತನೆ ಆಗ್ತಾನೆ ಅಂತ ಹೇಳ್ತಾರೆ. ಹಾಗೆ ಪ್ರಳಯ ಆದ್ರೂ ಕೂಡ ಅವಾಗ ನಾಶ ಇಲ್ಲ ನೋಡ್ರಿ. ಗೆಟ್ ಡಿಸ್ಟ್ರಾಯ್ಡ್, ಇಟ್ ಗೋಸ್ ಟು ದಿ ಪೊಟೆನ್ಶಿಯಲ್ ಫಾರ್ಮ್, ದೆನ್ ಅಗೇನ್ ಮ್ಯಾನಿಫೆಸ್ಟ್ಸ್ ಅಂಡ್ ನಂತರ ಸೂಕ್ಷ್ಮ ಲಯ ರೂಪದಿಂದ ಇಲ್ಲಿದ್ದಂಥದ್ದು ಮತ್ತ ಅದಕ್ಕ ಯಾವಾಗ ಉದ್ಯುಕ್ತ ಆಗ್ತದ ಫಲ ಕೊಡ್ಲಿಕ್ಕೆ, ಮತ್ತದು ಇಲ್ಲಿ ಹೊರಗ್ ಬರ್ತದ, ಮ್ಯಾನಿಫೆಸ್ಟ್ಸ್, ಉದ್ಯುಕ್ತ ಆಗ್ತದ, ಅಭಿವ್ಯಕ್ತ ಆಗ್ತದ, ಮ್ಯಾನಿಫೆಸ್ಟ್ಸ್. ಅಂಡ್ ದಸ್ ದ ಸೈಕಲ್ ಕಂಟಿನ್ಯೂಸ್ ಎಟರ್ನಲಿ. ಈ ಪ್ರಕಾರವಾಗಿ ಪ್ರಳಯ ಮತ್ತದ ಲಯ ಆಗ್ತದ, ಮತ್ ಸೃಷ್ಟಿ ಆಗ್ತದ. ಪ್ರಳಯ ಆದ್ರಿಂದ ಮತ್ ಬ್ರಹ್ಮನ ಏಕಪಾದದಲ್ಲಿ ಇರ್ತದ, ಮತ್ ಹೊರಗೆ ಬರ್ತದೆ. ಇದು ನಿರಂತರವಾಗಿ ಸೈಕಲ್, ಇದು ಚಕ್ರ, ಎಟರ್ನಲ್ ಚಕ್ರ, ದೈವಿಕ ಚಕ್ರ ಅಂತ. ನಾವು ಇಲ್ಲಿ ಒಂದು ಹೊರಗೆ ಚಕ್ರಗಳನ್ನು ಮಾಡೀವಿ. ನಿಸರ್ಗದಲ್ಲಿ ಕೂಡ ಇಲ್ಲಿ ಸಸ್ಯಗಳಲ್ಲಿ ಹೆಂಗ್ ಹುಟ್ಟತಾವ, ನಾಶ ಆಗ್ತಾವ, ಮತ್ ಹುಟ್ಟತಾವ, ಹೆಂಗದನು ನೈಟ್ರೋಜನ್ ಸೈಕಲ್ ಅಂತೇವಿ ಇಲ್ಲಿ. ಹಾಗೆ ದೈವಿ ಚಕ್ರ ಅಲ್ಲಿಯೂ ಅದೇ. Similarly, the beginning of the tree is also impossible. ಹೌದು,
ಹೌದ್ರಿ, ಇದ್ರದ್ದು ಹೆಂಗ್ ಹೇಳ್ತೀರಿ ಮತ್ತೆ ಬಿಗಿನಿಂಗ್? ಗಿಡ ಮೊದಲು ಬೀಜ ಮೊದಲು? ಯಾವ್ದು ಮೊದಲು? ಇವಕ್ಕೂ ಆದಿ ಅಂತ ಇಲ್ಲ. ಆ ಒಂದು ಎರಡರಲ್ಲಿರುವಂತ ಚೇತನ ಅದು ಬೀಜ ರೂಪವಾಗಿನೂ ಅದ, ಮರ ರೂಪವಾಗಿ ಅದ. ಅದನ್ನ ಕಟ್ಟಿಕೊಂಡ ಇವೆಲ್ಲ ಈ ಒಂದು ಗಿಡ ಮರಗಳು ನಿಸರ್ಗ ಸೃಷ್ಟಿ ಆಗ್ತದ. ಯಾವ್ದು ಮೊದಲು ಅಂತ ಹೇಳಕ್ ಬರೋದಿಲ್ಲ. ಅಲ್ಲಿಯೂ ಕೂಡ ಇಲ್ಲಿಯೂ ಬಿಗಿನಿಂಗ್ ಎಂಡ್ ಇಲ್ಲ. ಎಲ್ಲಿ ಮರದ ಉತ್ಪತ್ತಿಯಲ್ಲಿ ಇಲ್ಲಿ ಏನ್ ಹೇಳಾಕತ್ತಾರ ನಾವು ಮೂಲ ನೆನಪಿಟ್ಕೊಂಡಿರ್ಬೇಕು. ಜಗತ್ತಿನ ಹಾಗೂ ಈ ಒಂದು ಐಶ್ವರ್ಯ ಹೋಲಿಕೆ ಇದು. ಇಲ್ಲಿ ಪಾಯಿಂಟ್ಸ್ ಹೇಳಾಕತ್ತಾರ. ಈಗ ಎರಡನೇ ಪಾಯಿಂಟ್ ಇದು. ಇದು ಅನಾದಿ ಅದ. ಹೆಂಗ್ ಅನಾದಿ ಅದ ಅಂದ್ರ ಹೆಂಗ್ ಜಗತ್ ಅನಾದಿ ಅದಲ್ಲೋ ಹಂಗ ಇದು ಕೂಡ ಈ ಅಶ್ವತ್ಥ ಮರ ಕೂಡ ಅನಾದಿ ಅದ. ಇದಕ್ಕೂ ಅಂತಿಲ್ಲ, ಹಂಗ ಬೆಳಿತದ, ಮತ್ತೊಂದ್ ಬೇರೆ ಮತ್ತೊಂದು ಹುಟ್ಟತದ. ಹಾಗೆ the tree is also impossible to determine because the eternal seed tree cycle. ಇದು ಒಂದು ಅಶ್ವತ್ಥ ವೃಕ್ಷದ ಒಂದು ಚಕ್ರ ಹಂಗ ಬೆಳೀತಾ ಮತ್ ಹುಟ್ಟತಾ ನಾಚ್ತಾ ಹಂಗ ಇರ್ತದ. we cannot say which come first. ಬೇರೆ ಮೊದಲು ಬಂತು ಗಿಡ ಮೊದಲು ಬಂತು ಹೇಳಾಕ್ ಬರುದಿಲ್ಲ. ಆ ಗಿಡದ ಬೇರೆ ಮತ್ತೊಂದು ಗಿಡ ಆಗಿ ಪರಿವರ್ತನೆ ಆಗ್ತದಲ್ಲ, ಹೆಂಗ್ ಹೇಳ್ತೀರಿ ಯಾವ್ದು ಮೊದಲಂತ? ಆ ಮರ ಮೊದಲಂದಿ ಆ ಬೇರ್ ಇಲ್ಲ ಅದ ಮರ ಹುಟ್ಟುದಿಲ್ಲ. ಮರ ಹುಟ್ಟೈತಂದ್ರ ಆ ಬೇರ್ ಐತಂತಂದ್ರ ಮರ ಇಲ್ದ ಬೇರ್ ಇಲ್ದ ಹಿಂಗ ನಾವ್ ಹೇಳಾಕ್ ಬರುದಿಲ್ಲ. we cannot say which come first. we also cannot determine their end also. ಮತ್ ಕೊನೆನೂ ಹೇಳಾಕ್ ಬರ್ತೈತೇನು? ಹೋಗ್ಲಿ ಬಿಡ್ರಿ, ಕೊನೆನೂ ಬರುದಿಲ್ಲ. because the cycle eternally continues. verse 15:3 of ಭಗವದ್ ಗೀತಾ ಇದರ ವಿಶೇಷ ಡಿಟೇಲ್ ಈ ಅಶ್ವತ್ಥ ವೃಕ್ಷದ ವೃತ್ತಾಂತವನ್ನು ಅಧ್ಯಾಯ 15ನೇ ಅಧ್ಯಾಯ ಅದನ್ನ ತಗೊಂಡೇವ್ ನಾವು. 15ನೇ ಅಧ್ಯಾಯದಲ್ಲಿ ಅಶ್ವತ್ಥ ಟ್ರೀ ವರ್ಣನೆಯನ್ನ ಮುಂದಿಟ್ಟುಕೊಂಡು ಇಡೀ ಪೂರ್ತಿ 15 ಅಧ್ಯಾಯವನ್ನ ಬರ್ದೇವಪ್ಪ. ಈಗ ಅಷ್ಟ ಸಂಕ್ಷಿಪ್ತ ಹೇಳಾಕತ್ತೀವಿ. ಯಾವ ಈ 3ನೇ ವಲ್ಲಿಗೆ ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ವಿಷಯವನ್ನ 15ನೇ ಅಧ್ಯಾಯದ ಭಗವದ್ಗೀತೆಯಲ್ಲಿದ್ದ ತಗೊಂಡು ನಾವೀಗ ಹೇಳಾಕ್ ಹೊಂಟೇವಿ. ಅಲ್ಲಿದ್ ಇಲ್ಲಿ ಯಾಕಂತಲ್ಲ. ಇದು ಉಪನಿಷತ್ತು ಅಲ್ಲಿ ಇಲ್ಲಿದಾವ, ಇಲ್ಲಿ ಅಲ್ಲಿ ಅದಾವ. ನತತ್ರ ಸೂರ್ಯೋಪಾಧಿ ನೋಡ್ರಿ, ಅದು ಕೂಡ ಮುಂಡಕ್ಕ ಉಪನಿಷತ್ತಿಂದ ತಗೊಂಡ್ಬಂದದ. ರಿಪೀಟ್ ಆಗ್ಬಹುದು. ಭಗವದ್ಗೀತೆ ಇದೆ ಇಲ್ಲೇ, ಇಲ್ಲಿದ ಅಲ್ಲೇ, ಎಲ್ಲಾ ಉಪನಿಷತ್ತುಗಳಲ್ಲಿ ಒಂದೊಂದು ವಿಷಯ ಅವು ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ತಗೊಂಡು ಅವರೆಲ್ಲಾ ಕೋಟ್ ಮಾಡಿರ್ತಾರೆ. ಯಾಕಂತ ಕೇಳುವ ಪ್ರಶ್ನೆ ಇಲ್ಲ. ಅನಿರ್ವಚನೀಯಂ ಹೆಸರಿಟ್ಬಿಟ್ರು. ಯಾಕಂತ ಕೇಳೋ ಪ್ರಶ್ನೆ ಇಲ್ಲ, ಹೇಳಾಕ ಬರೋದಿಲ್ಲ ತಮ್ಮ ಅಂತ. ಅನಿರ್ವಚನೀಯ ಆಯ್ತಂತ ಹೇಳಾಕ ಬರೋದ ಇಲ್ಲ ಅಂತ. ಇಟ್ ಈಸ್ ಇಂಡಿಪೆಂಡೆಂಟ್ ಎಂಟಿಟಿ. ಇದು ಇಂಡಿಪೆಂಡೆಂಟ್ ಅದ, ಸ್ವತಂತ್ರ ಇಲ್ಲ ಇದಕ್ಕ. inexplicable. the tree is the cause of the next seed. ಆ ಗಿಡ ಮುಂದಿನ ಬೀಜಕ್ಕೆ ಕಾರಣ ಆಗ್ತದ, ಆ ಬೀಜ ಮತ್ ಮುಂದಿನ ಮರಕ್ಕೆ ಕಾರಣ ಆಗ್ತದ, ಆ ಮರ ಮತ್ ಬೀಜ ಕೊಡ್ತದ ಫಲರೂಪದಿಂದ, ಈ ಬೀಜ ಕೊಟ್ಟು ಮತ್ತೊಂದ್ ಮರಕ್ಕೆ ಕಾರಣ. ಇದು ಸೈಕಲ್. ಇದನ್ನ ಹೇಳಾಕ್ ಬರುದಿಲ್ಲ ಆದಿ ಅಂತ ಹೇಳಿ, ಇದನ್ನ ಹೇಳಾಕ ಬರುದಿಲ್ಲ. ಅನಿರ್ವಚನೆ ಅಂತ ಹೇಳ್ಬಿಡ್ತದೆ ಮೊದಲ ಹೇಳಲಿಕ್ಕೆ ಬರೋದಿಲ್ಲ. ಸತ್ಯ ಅನ್ನಕ್ ಬರೋದಿಲ್ಲ, ಮಿಥ್ಯ ನೊಣಮು ಇರುವಂತ ಅದು ಅವಲಂಬನೆ ಇರುವಂತ ಮಿಥ್ಯ ಸತ್ಯಗಳ ಮಡಿವೆ ಇರುವಂತದ್ದು ಅನ್ನುವಂಥದ್ದು ಮಿಥ್ಯ ಅಂತ ಹೇಳ್ಬಹುದು. ಇಷ್ಟ ಖರೆ ಐತಿ ಅಂತ ಹೇಳ ತೋರಿಕೆ ಪ್ರತೀತಿ ಮಾತ್ರ ಇನ್ನೊಂದು ಶಬ್ದ. ಹೀಗೆ ಅದನ್ನ ನಾವು ಹೇಳ್ಬಹುದು ಹೊರತಾಗಿ ಉಳಿದ್ ನಮ್ಗೆ ಯಾವ್ದು ಶಬ್ದ ಇಲ್ಲ. ಶಬ್ದ ಇಲ್ಲದಕ್ಕೆ ಅನಿರ್ವಚನೆ. while it is the effect of the previous seed. ಇಷ್ಟೇ ಹೇಳ್ಬಹುದು. ಈ ಗಿಡ ಹುಟ್ಟೈತೆ ಅಂದ್ರ ಹಿಂದಿನ ಬೀಜದ ಪರಿಣಾಮವೇ ಈ ಮರ. ಇಷ್ಟ ಹೇಳ್ಬಹುದು. ಮರ ಅಂದ್ರೆ ಹಿಂದಿನ ಬೀಜವೇ ಪರಿಣಾಮ. ಬೀಜಕ್ಕೆ ಏನು ಪರಿಣಾಮ? ಆ ಮರವೇ ಕಾರಣ, ಮರವೇ ಪರಿಣಾಮ. ಮರದ ಒಂದು ಕಾರಣದಿಂದ ಬೀಜ ಹುಟ್ಟಿದೆ, ಬೀಜದ ಕಾರಣದಿಂದ ಮರ ಹುಟ್ಟೈತಿ. ಇಷ್ಟ ಹೇಳ್ಬಹುದು. ಅನಿರ್ವಚನೀಯವಾಗಿ ನಾವು ಹೇಳ್ಬಹುದು. ಅದಕ್ಕೆ ಹೋಲಿಸ್ಯಾರ ಅದನ್ನ ಅಶ್ವತ್ಥ ಮರಕ್ಕೆ. therefore one cannot say whether the seed or the tree is a cause of the effect. ಹಂಗಾರ ಬರೇ ನಾವ್ ಒಂದ ತಗೊಂಡು ಬೀಜ ಕಾರಣದ ಮರನ ಕಾರಣದ ಹಿಂಗ್ ಒಂದೊಂದು ತಗೊಂಡು ನಾವು ಕಾರ್ಯ ಕಾರಣ ಭಾವನೆ ಹೇಳಾಕ್ ಬರುದಿಲ್ಲ. ಒಂದಕ್ಕಾದ ಕಾರಣದ ಅದಕ್ಕೆ ಇದು ಕಾರಣದ ಹಿಂಗ್ ಹೇಳ್ಬಹುದು. ಇಷ್ಟೇ. ಒಂದ್ರಿಂದ ಮತ್ತೊಂದು ಹುಟ್ಟೈತೆ ಅಂದ್ರೆ ತಪ್ಪಾಗ್ತದ. the creation came into being because of our karma. ಅಲ್ರಿ ಸೃಷ್ಟಿಯರೇ ಯಾಕೆ ಬಂತು? ಬರಬಾರ್ದಾಗಿತ್ತಲ್ಲ ಇದು. ಈ ಪ್ರಪಂಚ ಹುಟ್ಟಬಾರ್ದಾಗಿತ್ತು. ಮನುಷ್ಯ ಜನ್ಮ ತಾಳ್ಬಾರ್ದಾಗಿತ್ತು. ಇದೇನು ಹರಕತ್ತಿತ್ತು ಜಗತ್ ಹುಟ್ಟಾಕ? ಇಲ್ಲ. the creation came into being because of our karma. ಪುಣ್ಯ ಪಾಪ, ನಮ್ಮ ಪುಣ್ಯ ಪಾಪ ಕರ್ಮಗಳ ಅನುಗುಣವಾಗಿ ಬಂದ ಇದು ಅನಾದಿ ಅಂತ ಹೇಳಿವಿ, ಅನಿರ್ವಚನೀಯ ಅಂತ ಹೇಳಿವಿ. ಹಂಗ ಹೊಂಟದ 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 ಹೊಂಟದ
ನಿರ್ವಚನ ಇರುವುದರಿಂದ ಪಾಪ ಪುಣ್ಯಗಳ ಕರ್ಮಗಳು ಜೀವಿಗಳಲ್ಲಿ ಅವು ಇರ್ತಾವಲ್ಲ ಸೂಕ್ಷ್ಮ ರೂಪದಿಂದ ಅವು ಫಲ ಕೊಡ್ತಾವೆ. ಬಿಕಾಸ್ ಆಫ್ ಅವರ್ ಕರ್ಮ, ಪುಣ್ಯ ಮತ್ತು ಪಾಪ. ನಾವು ಈ ಶರೀರ ಬಿಡ್ತೇವಂತಂದ್ರ ಶರೀರ ಹೋಗ್ತದ. ನಾವು ಮುಗಿಸಲ್ಪಟ್ಟಂತ ಪುಣ್ಯ ಪಾಪ ಕರ್ಮಗಳ ಫಲರೂಪವಾದಂತ ವಾಸನೆಗಳು, ಪಾಪ ಪುಣ್ಯಗಳು, ಶುಭ ಅಶುಭಗಳು, ಕರ್ಮಗಳ ಫಲಗಳು ಯಾವ್ದಾವು? ಸುಖ ದುಃಖಾದಿಗಳು, ಆ ದ್ವಂದ್ವಗಳದಾವಲ್ಲ ಅವುಗಳ ಸಂಸ್ಕಾರಗಳು ಮತ್ ಮೂಗು ಕೊಡ್ಲಿಕ್ಕೆ ಉದ್ಯುಕ್ತ ಆಗ್ತಾವು. ಈಗ ಸುಪ್ತದಾವು. ಶರೀರವಾದ ಮೇಲೆ ಸೂಕ್ಷ್ಮವಾದ ಅಂತಃಕರಣದಲ್ಲಿ, ಸೂಕ್ಷ್ಮ ಶರೀರದಲ್ಲಿ ಆ ಒಂದು ಸಂಸ್ಕಾರಗಳು ಮುಂದ ಯಾವ್ದೋ ಟೈಮ್ ಫಲ ಕೊಡ್ತಾವ. ಆದ ಕಾರಣ ಇದು ಹುಟ್ಟುವುದ. ದ ವೆರಿ ಪರ್ಪಸ್ ಆಫ್ ದ ಕ್ರಿಯೇಷನ್ ಈಸ್, ಈ ಹುಟ್ಟು, ಜಗತ್ತಿನ ಹುಟ್ಟುವಿಕೆ ಈಸ್ ಎಕ್ಸಾಸ್ಟ್ ಅವರ್ ಪುಣ್ಯ ಪಾಪ. ಅಲ್ರಿ ಮತ್ತೆ ಯಾವಾಗಾರ ಮುಗಿತೈತ್ರಿ ಇದ? ಈ ಪುಣ್ಯ ಪಾಪಗಳ ಸಂಸ್ಕಾರ ಇಟ್ಕೊಂಡು ಮತ್ ಹುಡ್ತೀವಿ, ಮತ್ ಅದನ್ನ ಮುಗಿಸ್ತೀವಿ, ಮತ್ ಆ ಜನ್ಮದಲ್ಲಿ ಮತ್ತೇನೇನು ಕರ್ಮ ಅದನ್ನ ಮಾಡ್ತೀವಿ, ಆ ಸಂಸ್ಕಾರ ಉಳಿತದ. ಕರ್ಮ ಸಂಸ್ಕಾರ ಮತ್ ಜನ್ಮ. ಕರ್ಮಗಳ ಸಂಸ್ಕಾರಗಳು ಎರಡನೇದ್ದು. ಕರ್ಮಗಳ ಸಂಸ್ಕಾರಗಳಿಂದ ಮತ್ ಜನ್ಮ, ಮತ್ ಜನ್ಮದಿಂದ ಮತ್ತ ಆ ಸಂಸ್ಕಾರ ರೂಪವಾಗಿ ಕರ್ಮ ನಡೀತದ. ಕರ್ಮದಿಂದ ಮತ್ತ ಜನ್ಮ. ಏನ್ರಿ ಇದು ಎಂಡ್ ಯಾವಾಗಿದು? ಕೊನೆ ಕಾಣಿಸೋದು ಯಾವಾಗ? ಇದನ್ನ ಜೀವನನ್ನ ನಾಶ ಮಾಡಕ್ ಆಗೋಲ್ಲ ಅಂದಂಗ ಆತ್ಲ ನೀವ್ ಹೇಳುದು. ಎಲ್ಲ ಹಾಗೇನಿಲ್ಲ, ನಾಶ ಮಾಡಕ್ ಬರ್ತದ. ಯಾವಾಗ? ಆ ಒಂದು ಸೂಕ್ಷ್ಮ ಶರೀರ ಐತ್ ನೋಡು, ಸೆಂಟ್ರಲ್ ಥೀಮ್. ಆ ಒಂದು ಸೂಕ್ಷ್ಮ ಶರೀರವನ್ನ ನಾಶ ಮಾಡು. ಸೂಕ್ಷ್ಮ ಶರೀರ ನಾಶ ಮಾಡ್ಬೇಕಾದ್ರೆ ಏನ್ ಬೇಕು? ಧ್ಯಾನ ಬೇಕು. ಅಲ್ಲದರಲ್ಲಿ ಯಾವುದೆಂಬ ಬುದ್ಧಿ ಆಗಿದೆಯಲ್ಲ. ನಾವು ಸುಖ ಸ್ವರೂಪರು ಇದ್ದೀವಿ, ತತ್ತೇವ ಆಸೀತ್. ಆದರೆ ಈ ಸುಖ ದುಃಖಾದಿಗಳು ಪ್ರಪಂಚ ಆರೋಪ ಮಾಡ್ಕೊಂಡೇವಿ. ಜ್ಞಾನಿಗಳಿಲ್ಲ. ನಮಗ್ ಯಾಕೆ ಅಜ್ಞಾನಿಗಳು? ನಾವು ಯಾವಾಗೂ ನಾವು ಹೊರಗೆ ಬಂದ್ಬಿಟ್ಟಿವಿ ಬಹಿರ್ಮುಖವಾಗಿ. ಪ್ರಪಂಚ ಸೃಷ್ಟಿ ಮಾಡಿಕೊಂಡವ್ರು ನಾವೇ ಅದನ್ನ ಸೃಷ್ಟಿ ಆದಂತದ್ದನ್ನು ಅಲ್ಲಗಳೆಬೇಕಾಗಿದೆ. ಅಲ್ಲದ್ರಲ್ಲಿ ನಾವು ಆತ್ಮ ಇದ್ರೂ ಕೂಡ ಈ ಜಗತ್ತಿನಲ್ಲಿ ಆತ್ಮ ಬುದ್ಧಿ ಮಾಡಿದೇವಿ. ಆತ್ಮ ಅಲ್ಲದ್ರಲ್ಲಿ ಆತ್ಮ ಬುದ್ಧಿ ಮಾಡೇವಿ. ಈ ಜಗತ್ತು, ಪ್ರಪಂಚ ಆತ್ಮ ಅಲ್ಲ, ಚೇತನ ಅಲ್ಲ. ಚೇತನ ಅಲ್ಲದ್ರಲ್ಲಿ ಚೇತನ ಬುದ್ಧಿ ಮಾಡೇವಿ. ಇಲ್ಲಿ ಈಗ ಏನ್ ಮಾಡ್ಬೇಕಾಗೈತಿ? ಅಲ್ಲದ್ರಲ್ಲಿ ಯಾವುದಂತ ಮಾಡಿವಲ್ಲ, ಇದು ಅನಾತ್ಮವನ್ನ ತೆಗೆದು ಹಾಕಿ ಆತ್ಮ ಸ್ವರೂಪದಲ್ಲಿ ಉಳಿದಿಷ್ಟ ಅದ. ಹಾವಲ್ಲದ ಹಗ್ಗದಲ್ಲಿ ಏನ್ ಮಾಡೇವಿ? ಹಾವಿನ ಬುದ್ಧಿ ಮಾಡೇವಿ. ಹಗ್ಗ ಐತಿ, ಹಾವ್ ಅಲ್ಲದು. ಹಾವನ್ ಬುದ್ಧಿ ಮಾಡಂತ ಯಾರು ಹೇಳಿರು? ಅದಕ್ಕೆ ಭಯ ಆಗ್ಯದ. ಪ್ರಪಂಚ ಅನ್ನೋದು ಭಯರೂಪದಿಂದ ತೋರಾಗ್ತದೆ, ಜನನ ಮರಣ ರೂಪದಿಂದ. ಯಾಕೆ? ಬುದ್ಧಿ ಮಾಡಿದಿ ಭ್ರಾಂತಿಯಿಂದ. ಹಗ್ಗ ಯಾವಾಗ ತೋರೈತದು? ಭ್ರಾಂತಿ ಒಳಗ್ ತೋರೈತಿ. ಆತ್ಮನ ವಿಮುಖವಾದ ಬುದ್ಧಿಯಲ್ಲಿ ತೋರೈತಲ್ಲ ಅದು ಭ್ರಾಂತಿ. ಈಗ ಆತ್ಮ ಸಮ್ಮುಖವಾದ ಬುದ್ಧಿ ಮಾಡು. ಯಾವಾಗ? ಈ ಭ್ರಾಂತಿ ಕಳ್ಕೊ. ಈ ಒಂದು ಜಗದಾದಿ ಏನು ರೂಪದ ಭ್ರಾಂತಿ ಅದಲ್ಲ, ಅಲ್ಲದ್ರಲ್ಲಿ ಜಗತ್ತ, ಅಲ್ಲದ್ರಲ್ಲಿ ಆತ್ಮನಲ್ಲಿ ಜಗತ್ತಲ್ಲ, ಆದ್ರೂ ಕೂಡ ಭ್ರಾಂತಿ ಮಾಡ್ಕೊಂಡಿ ಆ ಒಂದು ಜಗದ್ ಭ್ರಾಂತಿ, ಅಜ್ಞಾನದ ಭ್ರಾಂತಿಯನ್ನ ತೆಗೆದು ಹಾಕ್. ನೀನು ಸ್ವರೂಪದೊಳಗೆ ಉಳಿ ಅಂತಾರ. ಆವಾಗ ಜನ್ಮ ತಪ್ತತ್ ನೋಡ್ರಿ. ಜನ್ಮಕ್ ಕಾರಣ ಯಾವ್ದು? ಅಜ್ಞಾನ. ಅಜ್ಞಾನ ಕಾರಣ ಅಂದ್ರೆ ಯಾವ್ದು? ತಪ್ಪು ತಿಳುವಳಿಕೆ, ಮೋಹ. ಮೋಹಕ್ಕೆ ಏನು ಕಾರಣ? ಭೇದ ಬುದ್ಧಿ. ಭೇದ ಬುದ್ಧಿಗೆ ಏನು ಕಾರಣ? ರಾಗದ್ವೇಷಾದಿಗಳು. ರಾಗದ್ವೇಷಾದಿಗಳಿಗೆ ಏನ್ ಕಾರಣ? ಅನುಕೂಲ ಪ್ರತಿಕೂಲ ಬುದ್ಧಿ. ಒಂದ್ ರಾಗ ಬೇಕು ಅಂತಿ, ಒಂದ್ ಬ್ಯಾಡ ಅಂತಿ. ಅನುಕೂಲ ಪ್ರತಿಕೂಲ ಬುದ್ಧಿ, ಅದರಿಂದ ರಾಗ ದ್ವೇಷಗಳಾಗ್ಯಾವ. ಅದನ್ನೆಲ್ಲ ತೆಗೆದು ಹಾಕು. ಆ ಒಂದು ರಾಗ ದ್ವೇಷಗಳನ್ನ ನಾಶ ಮಾಡಿಕೊಂಡು ನೀನು ಯಾವಾಗ್ಲೂ ವಿರಾಗದಿಂದ ಇವೆಲ್ಲವನ್ನು ಅಲ್ಲಗಳೆದು ಉಳಲ್ಲಿಗಳಲಿಕ್ಕೆ ಬಾರದೇ ಇರುವಂತ ನಿಮ್ಮ ಸ್ವರೂಪದಲ್ಲಿ ಉಳಿ, ಏಕಾತ್ಮಕ ಬುದ್ಧಿಯಿಂದ. ಆವಾಗ ಹೋಗ್ತದ ನೋಡಿ ಜಗತ್ತಿದು, ಜನ್ಮ ಹೋಗ್ತದ. ಅಜ್ಞಾನ ಕಳ್ಕೊಂಡ್ರೆ ಜನ್ಮ ಹೋಗ್ತದ. ವಿ ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ದ ಫೇಟ್. ನಮ್ದು ಒಂದು, ಎಲ್ಲರಿಗೂ ಒಂದೊಂದು ನಸೀಬದಾವು. ನಮಗ್ ವಿಧಿ ಹಣೆ ಬರ ಅಂತಾರ. ಶೆಟ್ಟೆವ್ ಅಲ್ಲಕಿ ನಾವ ಬರ್ಕೊಂಡಿವಿ. ಶೆಟ್ಟೆವ್ ಬರ್ದಾಳ್ರಿ, ತಪ್ಪುದಿಲ್ಲ ಇದು. ಈಕಿ ಬರ್ದಾಳಲ್ಲ, ಆ ಪ್ರಕಾರವಾಗಿ ಇದು ನಮಗ ತಪ್ಪು. ಹೌದು, ತಪ್ಪುದಿಲ್ಲ. ಬರ್ದಾಳೇನು? ಹೌದು, ಅದು ಬರ್ದತ್ ವಿಧಿ. ನೀ ಮಾಡಿದ್ದನ್ನ ಬರ್ದತಿ, ಅದು ಬೇರೆ ಬರ್ದಿಲ್ಲ. ಅಲ್ಲಿ ಅದಾರ ಯಾರು? ಯಮದೂತರು ಬರ್ಯಾವ್ರು. ಹಣೆ ಬರ ಬರ್ಯಾವ್ರು ಅವರು. ನೀ ಮಾಡಿದ ಕರ್ಮಗಳ ಅನುಸಾರವಾಗಿ.
ಚಿತ್ರಗುಪ್ತರು ಒಳಗ್ ಮನುಷ್ಯನಾಗ ಮಾಡಿದಿ ಅವು ಬರಿತಾನ, ಗುಪ್ತವಾಗಿ ಗುಪ್ತ ಬರಿತಾನ. ಚಿತ್ತ ಹೊರಗ್ ಮಾಡ್ತಿಯಲ್ಲ ಪಾಪ ಕರ್ಮಗಳನ್ನ, ಶರೀರ ಮಾತು ಮನಸ್ಸುಗಳಿಂದ ಹೊರಗೆ ಏನೇನು ಮಾಡ್ತಿಯಲ್ಲ, ಈಗಿನ ತಾತ್ಪೂರ್ತಿಕ ಮಾಡೇನಂತ ಅನಿಸ್ತದ. ಅದ್ರ ಸಂಸ್ಕಾರ ಹಚ್ಚೊತ್ತಿರ್ತದ ಅಂತ ಕಡದಾಗ ಫಲ ಕೊಡುವಂತದ್ದು, ಜನ್ಮ ಕೊಡುವಂತದ್ದು. ಅದನ್ನ ಕೆಡ್ಸಾಕ್ ಬರ್ತದನು? ಹಂಗ ಚಿತ್ರಗುಪ್ತರ ಅದಾರ ನಿನಗೆ ಜನ್ಮ ಕೊಡಾಕ್. ನಿನ್ ಮ್ಯಾಲ ಕಟ್ಲೆ ನಡೀತದ ಇಲ್ಲಿ. ಈ ಕೆಳಗಿನ ಕೋರ್ಟ್ ಹೋಗ್ಬಿಡು, ಮ್ಯಾಲಿನ ಕೋರ್ಟ್ನೊಳಗ್ ಚಿತ್ರಗುಪ್ತರು ಅವ್ರ ಏನ್ ಮಾಡ್ತಾರ ಎಲ್ಲೆಲ್ಲ ನಿನಗೆ ಯಾದಿ ಇಟ್ಟಿರ್ತಾರ. ಯಮ ಭಟರು ಕರುಣ ರಸಮೇಯರೇ ಅಂತಾರು, ಮರೆವೇ ಚಿತ್ರಗುಪ್ತರಿಗೆ. ಎಲ್ಲಾ ಸರಿಯಾಗಿ ಲೆಕ್ಕ ಚಿತ್ರ. ಇಲ್ಲಿ ಏನ್ರಿ ಹೆಚ್ಚ ಕಡೆ ಯಾವುದು, ಅಲ್ಲಿ ಆ ಒಂದು ಖಾತೆಯಲ್ಲಿ ಹೆಚ್ಚ ಕಡಿಮೆ ಇಲ್ಲ ಅವನ ಖಾತೆದೊಳಗ. ತಕ್ಷಣ ಆಗ ನೋಟೆಡ್ ಮನುಷ್ಯರಿಂದ ಮಾಡು ನೋಟ್, ಗುಪ್ತ ನೋಟ್ ಮಾಡಿದ. ಶರೀರದಿಂದ ಮಾಡು ಚಿತ್ತ ಅವು ಬರದ. ಮತ್ ಇವೆಲ್ಲ ರೆಕಾರ್ಡ್ ಆಗ್ತಾವ್ರಿ. ನಮೀಗ ಮಾತಾಡಕತ್ತೀವಲ್ಲ, ಇದು ರೆಕಾರ್ಡ್ ಆಗ್ತದ ಮೆಮರಿ ಕಾರ್ಡ್ದಲ್ಲಿ. ಉಸಿರು ಬಿಟ್ಟದ್ದು ಅದ್ರಾಗ ಗೊತ್ತಾಗ್ತದ, ದರಕಿ ಹೊಡೆದದ್ ಗೊತ್ತಾಗ್ತದ, ತೂಡ್ಸೋದ್ ಗೊತ್ತಾಗ್ತದ, ಎಲ್ಲಾನು ಅದ್ ರೆಕಾರ್ಡ್ ಮಾಡ್ತದ ನೋಡ್ರಿ. ಹಂಗಿದು ನಮ್ಮ ಅಂತಃಕರಣ ಅನ್ನುವಂಥದ್ದು ಅದಕ್ಕಿಂತ ಸೂಕ್ಷ್ಮದ ಮೆಮರಿ ಕಾರ್ಡ್ಕ್ಕಿಂತ. ನಿಮ್ದು ಒಳ್ಳೆ ಅಂದ್ರೆ ಒಂದು 100 GB ಇರಬಹುದು. ಜನ್ಮಾಂತರದನ್ನೆಲ್ಲ ಅದು ನೆನಪಿಡ್ತದ. ಅದು ಜನ್ಮಾಂತರದ ಕರ್ಮಗಳ ಸಂಸ್ಕಾರಗಳನ್ನ ಇಟ್ಕೊಂಡು ಬಂದದ. ಅದು ಈಗ ಈ ಜನ್ಮದ್ದು ನಡೆದದಾಗ ಈಗ ಮೆಮರಿ ಪವರ್ದೊಳಗ, ಮೆಮರಿ ಕಾರ್ಡ್ದೊಳಗ, ಭಗವಂತನ ಮೆಮರಿ ಕಾರ್ಡ್ದೊಳಗ ಈಗಿನ ಜನ್ಮಗಳ ಫಲಾಫಲಗಳ ಸಂಸ್ಕಾರಗಳು ಅಚ್ಚೊತ್ತಿದಂಗ ಮೂಡಾಕತ್ತಾವ. ಈಗ ನಾ ಮಾತಾಡೋದು ಮೂಡಾಗ್ತೈತಿ, ನೀವು ಕೇಳೋದು ಮೂಡಾಗ್ತದ ನಿಮ್ ಮೆಮರಿ ಕಾರ್ಡ್ದ. ಹಾಗೆ ಈ ವಿಚಿತ್ರವಾದಂತ ಪ್ರಪಂಚ ಇದು ಅನಾದಿಯಿಂದ ಸಾಗಿ ಬಂದದ. ಇದು ಎಂಡ್ ಆಗ್ಬೇಕಾಗಿತ್ತು ಅಂತಂದ್ರ ಆ ಮೆಮರಿ ಕಾರ್ಡ್ ನಾಶ ಮಾಡ್ರಿ. ಯಾವುದು ಒಳಗಿರುವಂತ ಸೂಕ್ಷ್ಮ ಶರೀರ ಅದ ಮೆಮರಿ ಕಾರ್ಡ್. ಹೀಗೆ ಅನೇಕ ವಿಷಯಗಳನ್ನ ಒಂದು ಪ್ಯಾರಾದ ಗುರುಗಳು ಹೇಳಿ ಮಹತ್ವದ ಬಹಳ ಮುಖ್ಯದ. ಎಲ್ಲಿಂದ ಮೂಲವತ್ವಂ ದ ಬೋತ್ ಹ್ಯಾವ್ ಸಪೋರ್ಟ್ ಅನ್ನುವಂಥದ್ದು. ನಥಿಂಗ್ ಈಸ್ ಕ್ಲಿಯರ್ಲಿ ನಾವು ಈ ಕರ್ಮದ ಬಗ್ಗೆ ಹೇಳಾಕ್ ಬರೋದಲ್ಲ. ಕರ್ಮನೋ ಘನಾನುಗತಿ ಅದ. ಸೈಂಟಿಫಿಕಲಿ ಆಲ್ಸೋ ಆಸ್ ವಿ ಗೋ ಡೀಪರ್, ಈ ಪ್ರಪಂಚ ವೈಜ್ಞಾನಿಕವಾಗಿ ಈ ಪ್ರಪಂಚದ ವಿಜ್ಞಾನಿಗಳು ಹೇಳಾಕ್ ಬಂದಿಲ್ಲ. ದ ಯೂನಿವರ್ಸ್ ಈಸ್ ಬಿಕಮಿಂಗ್ ದ ಮೋರ್ ಅಂಡ್ ಮೋರ್. ಈ ಒಂದು ಜಗತ್ತು ಬಹಳ ಸಂಕೀರ್ಣವಾಗಿ ಕಾಂಪ್ಲೆಕ್ಸ್ ಆಗ್ಯದ, ಅದು ಬಹಳ ಕ್ಲಿಷ್ಟಕರ ಆಗೈತಿ. ಇದರ ಬಗ್ಗೆ ಹೇಳೋದು ಅಂಡ್ ಇನ್ಎಕ್ಸ್ಪ್ಲೈಬಲ್, ಇದು ಹೇಳಾಕ ಆಗೋದಿಲ್ಲ ಅನ್ನುವಂತ ವಿಷಯಗಳನ್ನ, ಗೌಪ್ಯವಾದ ವಿಷಯಗಳನ್ನ ಇಲ್ಲಿವರೆಗೆ ತಾವೆಲ್ಲರೂ ಕೇಳಿದ್ರಿ. ಏನಾದ್ರೂ ತಪ್ಪುಗಳಾದ್ರೆ ಕ್ಷಮಿಸಬೇಕು. ಗುರುಗಳು ಬಂದಾರ, ಗುರುಗಳ ಮುಂದಿನ ವಿಷಯವನ್ನ ಪ್ರಾರಂಭ ಮಾಡ್ಲಿ ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಂಡು ನನ್ನ ಮಾತಿಗೆ ವಿರಾಮ. ನಾ ಬಂದಿಲ್ಲ, ಕಂಟಿನ್ಯೂ ಮಾಡ್ರಿ. ಅಯ್ಯೋ ಶಿವಾಯ. ಆಯ್ತು, ಓಕೆ. ಅಲ್ಲ, ನೀವು ಅಲ್ಲಿ ಕೇಳ್ತಾ ಇದ್ರ ಒಂದಿಟ್ಟು ಹೇಳ್ರಿ. ನಡಕ್ ಯಾವ್ದಾರ ತಪ್ಪಿದ್ರ ನಮ್ಮೆಲ್ಲ ಬಿಡ್ಬೇಡ್ರಿ. ನಾ ಆಮೇಲೆ ಹೇಳ್ತೀನಿ, ಹೇಳ್ರಿ. ಓಕೆ. ಮೂಲವತ್ವಂ, they both have a support. There is an invisible root that is nourishing the tree. ಅದರಲ್ಲಿ ಆ ಗಿಡ ಬೆಳಿಬೇಕಾದ್ರ ಅಶ್ವತ್ಥ ಟ್ರೀ ಹೋಲಿಸ್ಯಾರಲ್ಲ, ಅದನ್ನ ಹೇಳಕತ್ತಾರ. ಅದನ್ನ ನೆನಪಿರ್ಬೇಕು ಹಿಂದಿನ ನಮಗ್. ಅಶ್ವತ್ಥ ಮರಕ್ಕ ಈ ಒಂದು ಸಂಸಾರವನ್ನು ಹೋಲಿಸ್ಯಾರಲ್ಲ, ಇಲ್ಲಿ ಏನ್ ಕಾರಣ ಅದ? ಇನ್ನೊಂದು, ಆ ಒಂದು ಮರ ಬೆಳಿಬೇಕಾದ್ರೆ ಸಪೋರ್ಟ್ ಯಾವುದು ಗೊತ್ತಿಲ್ಲ ನಮಗ. ಭೂಮಿಯಲ್ಲಿ ಲವಣಾಂಶಗಳದಾವ, ಅಲ್ಲಿ ನೀರದ. ಇನ್ಎವಿಜಿಬಲ್ ರೂಟ್, ಬೇರಿಗೆ ಉಪಬೇರುಗಳು, ಪಾರ್ಶ್ವ ಬೇರುಗಳು, ಲೋಮವರು, ಬೇರುಗಳು, ಹಿಂಗೆಲ್ಲ ತಂತುಗಳ ಮೂಲಕವಾಗಿ ಆ ನೀರನ್ನು ಹೀರಿ ಮೇಲೆ ಕಳಿಸ್ತದ. ಅದು ದೇರ್ ಇಸ್ ಅನ್ ಇನ್ವಿಸಿಬಲ್ ರೂಟ್. ಕಣ್ಣಿಗೆ ಕಾಣೋದಿಲ್ಲ ಅಷ್ಟು ಸೂಕ್ಷ್ಮವಾದಂತ ನೀರು. ಅಲ್ಲಿಗೆ ಹೋಗಿರ್ತೈತ್ರಿ ಬೇರ. ಬಾಜು ಕೆರೆ ಇತ್ತಂದ್ರ ಒಂದ್ ಅರ್ಧ ಕಿಲೋಮೀಟರ್ ಇದ್ರು ಹೋಗ್ತೈತ ನೋಡ್ರಿ ನೀರಿನ ಕಡೆ. ಬೇರು ದೂರ ಹೋಗ್ತದ, ಅಲ್ಲಿಂದ ನೀರು ತಗೊಂಡ್ಬಂದು ಈ ಗಿಡಕ್ಕೆ ಕೊಡ್ತದ್ರಿ. ಅಷ್ಟೊಂದು ಸೂಕ್ಷ್ಮ ಬೇರುಗಳದಾವ. ಹಂಗ ಅಷ್ಟೊಂದು ಸೂಕ್ಷ್ಮವಾದ ನಮ್ಮಲ್ಲಿ ಸಂಸ್ಕಾರಗಳದಾವ. ದೇರ್ ಇಸ್ ಅನ್ ಇನ್ವಿಸಿಬಲ್ ರೂಟ್ ದಟ್ ಈಸ್ ನರಿಶಿಂಗ್ ದ ಟ್ರೀ. ಆ ಒಂದು ಕಣ್ಣಿಗೆ ಅಗೋಚರವಾದಂತ ಯಾವ ತಂತು ಬೇರುಗಳದಾವಲ್ಲ, ಆ ಬೇರುಗಳಿಂದ ಏರಲ್ಪಟ್ಟಂತ ನೀರು ದೊಡ್ಡ ಮರಕ್ಕೆ ಸಪ್ಲೈ ಆಗ್ತದ. ಅದು ಕಾಣುದಿಲ್ಲ, ಅದು ಬೇರು. ಇಟ್ ಇಸ್ ಇನ್ವಿಸಿಬಲ್ ಅಂಡ್ ದೇರ್ಫೋರ್ ಈಸ್ ಇನ್ಫೇರ್ಡ್ ಅಂದ್ರೆ ಗುರುಗಳು ಹೇಳ್ತಾರ, ಅರ್ಥ ಗೊತ್ತಿಲ್ಲ. ಸಿಮಿಲರ್ಲಿ ದೇರ್ ಇಸ್ ಅ ಸಬ್ಸ್ಟ್ರಾಟಮ್ ಈಶ್ವರ.
that provides support to the universe. ವಿಶ್ವಾಧಾರಂ ಗಗನ ಸದೃಶಂ ಅಲ್ಲಿ ಹೇಳ್ಯಾರ ನೋಡ್ರಿ ಮಂತ್ರದಾಗ. ಏನ್ ಹೇಳ್ಯಾರ್ರಿ? ಗಗನ ಸದೃಶಂ ಅನ್ನುವಂತ ಮಂತ್ರ ಹೇಳ್ರಿ ಯಾರಾದ್ರ? ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು. ಗಗನ ಸದೃಶಂ ಏಕಂ ನಿತ್ಯಮಿಮಲಮಚಲಂ ಸರ್ವದಿ ಸಾಕ್ಷೀಭೂತಂ. ಗಗನ ಸದೃಶಂ ಅಂತ ಹೇಳ್ಯಾರ ನೋಡ್ರಿ. ಹಂಗ ವಿಶ್ವಾಧಾರಂ ಗಗನ ಸದೃಶಂ ಅಷ್ಟೊಂದು ಇಡೀ ಒಂದು ವ್ಯಾಪಕವಾದಂತ ತತ್ವ ಅದದ. While the tree is available to the sense organs, the root is not. The tree is Indriya Gochara and the root is Indriya Gochara. ಇಲ್ಲಿ ಸಗುಣವಾಗಿರುವಂತ ಈ ಯಾವ ಸಾಕಾರ ರೂಪವಾಗಿರುವಂತ ಅಶ್ವತ್ಥ ಮರದಲ್ಲಿ ನಮ್ಗೆ ಕಾಣ್ತಾವ ಬೇರ. ಸೂಕ್ಷ್ಮ ದೃಷ್ಟಿಯಿಂದ ನೋಡಿದ್ರ ಕಾಣಬಹುದು. ಇಂದ್ರಿಯ ಗೋಚರದ ಅಲ್ಲಿ ನಮ್ಮ ಬೇರೆಗಳು ಕಾಣ್ತಾವೇನು? ನಮ್ಮ ಬೇರೆಗಳಂದ್ರೆ ಸಂಸ್ಕಾರಗಳು, ನಾವು ಮಾಡ್ತಕ್ಕಂಥ ಕರ್ಮಗಳ ಸಂಸ್ಕಾರಗಳು ಕಾಣೋದಿಲ್ಲ. ಇಲ್ಲಿ ಕಾಣಬಹುದು. ಇಂದ್ರಿಯ ಗೋಚರದವ, ಇಂದ್ರಿಯ ಅಗೋಚರದ, ವಾಂಗ್ ಮನಸ್ಸು ಅಗೋಚರದ ಅದು ತತ್ವ. ಆ ಸಂಸ್ಕಾರಗಳು ತತ್ವ ಅಲ್ಲ. The tree is ಇಂದ್ರಿಯ ಗೋಚರ and the root is ಇಂದ್ರಿಯ ಅಗೋಚರ. ಆ ಒಂದು ರೂಟ್ಗಳು ಏನದಾವಲ್ಲ, ಆಗ ಮರದ ರೂಟ್ಗಳು ಇನ್ನೂ ಸೂಕ್ಷ್ಮವಾಗಿ ಕಾಣದಂಗ. Similarly, the word is perceptible, while Brahman or Ishwar is imperceptible by the sense organs. ಹಂಗ ಬ್ರಹ್ಮ ತತ್ವ ಅನ್ನುವಂಥದ್ದು, ಈಶ್ವರ ತತ್ವ ಅನ್ನುವಂಥದ್ದು ನಮ್ಮ ಒಂದು ಇಂದ್ರಿಯಾದಿಗಳಿಗೆ, ಮನಬುದ್ಧಿಯಾದಿಗಳಿಗೆ ಅಗೋಚರದ. ಹಂಗ ಆ ಒಂದು ಮರದ ಬೇರುಗಳು ಅಗೋಚರವಾಗಿ ಭೂಮಿಯಲ್ಲಿ ಆಳವಾಗಿ ಕಾಣದಂಗಾಗ್ಯಾವು. ಹಂಗ ಇವು ಆದ್ರೂ ಕೂಡ ಬಹಳ ಸೂಕ್ಷ್ಮದಾವ, ವ್ಯಾಪಕದಾವ. ಈಶ್ವರ ತತ್ವವನ್ನು ಒಳಗೊಂಡ. ಪರ್ಸೆಪ್ಟಬಲ್ ಕನ್ನಡದಾಗ ಹೇಳ್ಬಿಟ್ಟಪ್ಪ ಅವ್ರ. ಕನ್ನಡದಾಗ ಪರ್ಸೆಪ್ಟಬಲ್, ಪರ್ಸೆಪ್ಷನ್. ಹಾ ಹೇಳ್ತದೆ. ಆದ್ರ ಈ ಪರಮಾತ್ಮ ತತ್ವದಲ್ಲಿರುವಂತ ಏನು ಬ್ರಹ್ಮ ತತ್ವದಲ್ಲ, ಈ ಸಂಸಾರದ ಬೇರುಗಳ ಕಾಂತವನಂಗ ಇಂಪರ್ಸೆಪ್ಟಬಲ್, ಕಾಣುದಿಲ್ಲ, ಸೂಕ್ಷ್ಮ. ನಾವ್ ಏನ್ ಮಾಡೇವಿ ಅನ್ನೋದು ನಮ್ಗೆ ಕಾಣ್ತಾವೇನ್ರಿ? ಹಿಂದಿನ ಜನ್ಮದಲ್ಲಿ ಏನ್ ಮಾಡೀವಿ, ಅದ್ರ ಹಿಂದಿನ ಜನ್ಮದಲ್ಲಿ ಏನ್ ಮಾಡೀವಿ, ಆ ಸಂಸ್ಕಾರಗಳು ಒಟ್ಟು 84 ಲಕ್ಷ ಜೀವರಾಶಿಗಳಿಂದ ತಿಳಿದು ಬಂದೇವ್ ಅಂತ ಹೇಳ್ತಾರ ಅವ್ರು. ಯಾವ ಜನ್ಮಕ್ಕೆ ನಾವು ಈ ಶರೀರ ಬಿಟ್ಟಿಂದ ಹೋಗ್ತೇವೆ ಗೊತ್ತಿಲ್ಲ. ಇದ ಜನ್ಮ ಬರ್ತದೆ, ಮನುಷ್ಯ ಜನ್ಮ ಅನ್ನೋದು ಖಾತ್ರಿ ಇಲ್ಲ. ಹಿಂದಿನ ಸಂಸ್ಕಾರ ಹೊಲ ಕೊಡ್ಲಿಕ್ಕೆ ಇದು ಬಂದು ನಿಂತತಿ. ಈಗ ಅದು ಇದು ಹಿಂದ್ ಹೋಗ್ತೈತಿ ಸಂಚಿತ್ತಾಗ. ಈಗಿಂದು ಈಗ ಮಾಡಿದ್ದು ಕರ್ಮ ಹಿಂದ್ ಹೋಗ್ತದ, ಸಂಚಿತ್ತೊಳಗ ಕೂಡ್ತದ. ಆ ಸಂಚಿತ್ತೊಳಗ ಒಂದು ಪ್ರಬಲವಾದಂತ ಕರ್ಮ ಹೊಲ ಕೊಡ್ಲಿಕ್ಕೆ ಉಚಿತವಾಗಿ ನಿಂತತಿ. ಈಗ ಶರೀರ ಬಿಡ್ಕೊಡದ. ಗೌಡ್ರು ಹೇಳಿದ್ರ ಮಾನ್ಯ, ಒಂದ್ ಕೀಳಿ ಮುಂದ ಒಂದ್ ಎಲಿ ಹಿಡಿದು ಹಿಂದಿಂದ ಬಿಡ್ತೈತೆ ಅಂತ. ಹಂಗ ಈ ಶರೀರ ಬಿಡ್ಕೊಡದ ಒಂದು ತಯಾರಿ ಇರ್ತೈತಿ ಅಲ್ಲ. ಅತಂತ್ರ ಐತಂದ್ರು ಕೂಡ ಮುಂದೊಂದು ನಿರ್ಣಯ ಇರ್ತದ ಇದು ಶರೀರ ಸಿಗುದು. ಹಾಗೆ ಇದು ನಮಗ್ ಗೊತ್ತಾಗೋದಿಲ್ಲ. ಇಂಪರ್ಸೆಪ್ಟಬಲ್, ನಮ್ಮ ಒಂದು ಇಂದ್ರಿಯಗಳಿಗೆ ಅದು ಕಾಣೋದಿಲ್ಲ. ಫಾರ್ ಸೆನ್ಸ್ ಆರ್ಗನ್ಸ್ ಬೈ ಸಕಾವತ್ವಂ ಬೋತ್ ಹ್ಯಾವ್ ವೈಡ್ಲಿ ಸ್ಪ್ರೆಡಿಂಗ್ ಬ್ರಾಂಚಸ್. ಅಲ್ಲೂ ವೈಡ್ ಅದ ಮರದಲ್ಲಿ, ಇಲ್ಲಿ ಬ್ರಾಂಚಸ್ ವೈಡ್ ಅದ. ನಮ್ಮ ಸೂಕ್ಷ್ಮ ವಾಸನಾರೂಪ ಪ್ರಪಂಚ ನಮ್ದು ಬಹಳ ವಿಸ್ತಾರ ಅದ. ಒಂದ ಅಲ್ಲ, ಎಷ್ಟು ಜನ್ಮದಿಂದ ಬಂದಿದ್ ಗೊತ್ತಿಲ್ಲ. ಹಂಗ ಮರ ಆದ್ರೂ ಕೂಡ ಎಷ್ಟು ಜನ್ಮದಿಂದ ಹುಟ್ಕೊಂತ ಬಂದಿದ್ ಗೊತ್ತಿಲ್ಲ. ಈ ಭೂಮಿ ಹುಟ್ಟಿದಾಗಿನಿಂದ ಅದ ಅದು ಮರ. ಹಂಗ ಬೇರುಗಳು ಮತ್ತೊಂದ್ ಕಡೆ ಹುಟ್ಟತಾವ, ಅಲ್ಲೊಂದ್ ಹೇಳ್ತದ, ಮತ್ ಬೀಜ ಬಿಡ್ತದ. ಆ ಬೀಜಗಳು ಮತ್ತೆ ಎಲ್ಲೋ ಬೀಳ್ತಾವ. ಒಂದ್ ಪಕ್ಷಿ ಆಧಾರ ತಿಂದು ಹೋಗಿ ಎಲ್ಲಾರ ಒಗಿತಂದ್ರ ತಿಂತ ಮಲಮೂತ್ರಗಳ ಮೂಲಕ ಆ ಬೀಜ ಪ್ರಸಾರ ಆಗ್ತದ. ಹಂಗ ಪ್ರಪಂಚ ಅನ್ನೋದು ಇದಕ್ಕ ಆದಿ ಇಲ್ಲ, ಅನಾದಿ ಅದ. ಬೋತ್ ಹ್ಯಾವ್ ವೈಡ್ಲಿ ಸ್ಪ್ರೆಡಿಂಗ್. ಅವು ಎರಡು, ಪ್ರಪಂಚ ಮತ್ತು ಅಶ್ವತ್ಥ ಮರ ಎರಡು, ಈ ಪ್ರಪಂಚ ರೂಪ ಅಶ್ವತ್ಥ ಮರ ಮತ್ತು ಈ ಪ್ರಪಂಚ ಸಂಸಾರ ಅನ್ನುವಂಥದ್ದು, ಇವೆರಡೂ ಕೂಡ ಬಹಳ ವೈಡ್ ಅದಾವ, ವಿಸ್ತಾರ ರೂಪವನ್ನು ಹೊಂದಿದಾವೆ. ಇವು ಆದಿ ಅಂತ್ಯಗಳಲ್ಲಿ ಇವಕ್ಕ ಅನಾದಿ ಅದಾವ ಅಂತ ಹೇಳ್ಬೇಕಾಗೈತಿ. upper, middle or lower ones. Similarly, the universe also has layers of 14 worlds.
ಹಾಗೆ ಈ ಜಗತ್ತಾದ್ರೂ ಕೂಡ 14 ಲೋಕಗಳ ಮೂಲಕ ಹುಟ್ಟಿಸಿದು. ಕೆಳಗೆ 7 ಲೋಕ, ಮ್ಯಾಲೆ 7 ಲೋಕ, ಭೂಮಿ ಹಿಡ್ಕೊಂಡು ಮ್ಯಾಲೆ 7. ಅವೆಲ್ಲ 14 ಲೋಕಗಳು ನಿಮ್ಗೆ ಗೊತ್ತಿರ್ಬೇಕು. ದ ಹೈಯರ್ ಲೋಕ, ಊರ್ಧ್ವ ಲೋಕ, ಸಸ್ಯಾಜ ಭುವ ಸುವ ಅದನ್ನು ಹೇಳ್ಯಾರ ನೋಡ್ರಿ. ಹೈಯರ್ ಲೋಕ ಅಂದ್ರೆ ಮೇಲಿನ ಲೋಕಗಳು ಯಾವು, ಊರ್ಧ್ವ ಲೋಕಗಳು ಯಾವು? ಭುವಃ ಸುವಃ ಮಹಾ ಜನಃ ತಪಃ and satya are comparable to the upper branches. ಮೇಲಿನ ಲೋಕಗಳು ಏನದಾವ? ಗಿಡದಲ್ಲಿ ಅದಾವಲ್ಲ, ಮರಗಳಲ್ಲಿ ಬ್ರಾಂಚಸ್ ಅದಾವಲ್ಲ, ಟೊಂಗಿಗಳದಾವಲ್ಲ. ಹಾಗೆ ಇಲ್ಲಿ ಮೇಲೆ 7 ಇರುವಂತ ಬ್ರಾಂಚಸ್ ಅದಾವ, ಅಪರ್ ಬ್ರಾಂಚಸ್ ಅಂತಾರ. ಮೇಲಿನ ಟೊಂಗಿಗಳಿವು ಯಾವು ಹೇಳಿದ್ರಲ್ಲ ಈಗ, ಭುವ ಸುವ ಮಹಾ ಜನ ತಪಃ. ದ ಮಿಡಲ್ ಬ್ರಾಂಚ್ ಈಸ್ ಭೂಲೋಕ. ಬಡ್ಡಿ ಯಾವ್ದು ಮತ್ತ ನಡಕ? ಅಶ್ವತ್ಥ ಮರದ ಬಡ್ಡಿ ಎದಕ್ ಹೋಲಿಸ್ಯಾರ? ಭೂಲೋಕ. ದೆನ್ ಯಾವ್ದ? ಲವರ್ ಲೋಕ. ನಂತರ ಈ ಬಡ್ಡಿ ತೆಳಗದಾವಲ್ಲ ನಮ್ಮ ಬೇರುಗಳು, ಮೇನ್ ರೂಟ್, ತಾಯಿ ಬೇರ್ನ ಹಿಡ್ಕೊಂಡು, ಪಾರ್ಶ್ವ ಬೇರು ಹಿಡ್ಕೊಂಡು, ತಂತು ಬೇರು ಹಿಡ್ಕೊಂಡು ಸೂಕ್ಷ್ಮ ಬಿಂದುಗಳ ರೂಪದಿಂದ ಭೂಮಿಯಾಗ ಉಳಿದು ಬಿಟ್ಟಾವು. ಬಿಂದುಗಳು ಕಾಣುವುದಿಲ್ಲ, ಅಲ್ಲಿಂದ ಹೀರಲ್ಪಡ್ತದ ನೀರು, ಗೊಬ್ಬರ. ದೆನ್ ಯಾವ್ದ? ಲವರ್ ಲೋಕ. ಯಾವ ಲವರ್ ಲೋಕ ಹಂಗಾರ? ಆ ಬೇರುಗಳದಾವಲ್ಲ ಹೇಳಿದಿವ, ಅವು ಯಾವ? ಆತಲ, ವಿತಲ, ಸುತಲ, ರಸತಲ, ಮಹಾತಲ, ತಲಾತಲ ಅಂಡ್ ಪಾತಾಲ. ಹೆಸರು ಹೆಂಗಿಟ್ಟಾರ ನೋಡ್ರಿ. ಹಿಂದಿನ ಋಷಿ ಮುನಿಗಳು ಕೊಟ್ಟಂತ ಹೆಸರುಗಳು ಹೆಂಗದಾವ? ತಲ, ವಿತಲ, ಸುತಲ, ರಸತಲ, ಮಹಾತಲ, ತಲಾತಲ, ಪಾತಾಲ. ಬೈಪಾಟ್ ಮಾಡಕ್ಕೆ ಯೋಗ್ಯ ಅದ ಮಾಡ್ರಿ. ಫಲವತ್ವಂ. The trees meets its obligation by producing fruits. ಅದ್ರ ಸ್ವಾರ್ಥಕತೆ ಯಾವುದು? ಮರದ್ದು ಅದು ಬೆಳೀತದ, ಹುಡ್ತದ, ಬೆಳೀತದ, ಹಂಗದು ವಾರದಾಗಿ ಕಾಯಿ, ಇದು ಹೂ ಬಿಡ್ತದ, ಹೂ ಬಿಟ್ಟು ಕಾಯಿ ಆಗಿ, ಹಣ್ಣಾಗಿ, ಮತ್ ಬೀಜ ಫಲ ಕೊಟ್ಟು ಬೀಜ ಕೊಡ್ತದ. ಅದ್ರ ಸ್ವಾರ್ಥಕತೆ ಯಾವುದು? ಅಶ್ವತ್ಥ ವೃಕ್ಷದ್ದು. ದ ಟ್ರೀ ಮೀಟ್ಸ್ ಇಟ್ಸ್ ಆಬ್ಲಿಗೇಷನ್ ಬೈ ಪ್ರೊಡ್ಯೂಸಿಂಗ್ ಫ್ರೂಟ್ಸ್. ಹಣ್ಣಂಪಲುಗಳನ್ನ ಮಾಡ್ಕೊಡ್ತದ ಮುಂದೆ ಮರ ಆಗಿ. ದ ಫ್ರೂಟ್ಸ್ ಮೇ ಬಿ ಆಫ್ 3 types. 3 ರೀತಿಯಂತ ಹಣ್ಣುಗಳದಾವು. 3 ರೀತಿ ಹಣ್ಣುಗಳು ಯಾವ್ರಿ? ಗಿಡಗಳು ಕೊಡ್ತಕ್ಕಂತ 3 ರೀತಿಯ ಹಣ್ಣುಗಳು ಯಾವ? ಸ್ವೀಟ್, ಬಿಟರ್, ನ್ಯೂಟ್ರಲ್. ಬಹಳ ಸಿಹಿಯಾದ ಹಣ್ಣುಗಳು ಕೊಡುವುದಾವಿಲ್ರಿ ಕೆಲವು. ಕೆಲವೊಂದು ಕಹಿ ಕೊಡುವುದಾವ, ಕೆಲವೊಂದು ಹುಳಿ ಕೊಡುವುದಾವ. ಬಿಟರ್, ನ್ಯೂಟ್ರಲ್, ಎಲ್ಲವನ್ನು ಮಿಕ್ಸ್ ಆದವು. ಕೆಲವು ಅದಾವ ಇದು ಸಿಹಿನೂ ಅನ್ನಂಗಿಲ್ಲ, ಇದು ಹುಳಿ ಅನ್ನಂಗಿಲ್ಲ, ಇದು ಕೈಯನ್ನು ಅನ್ನಂಗಿಲ್ಲ ಅಂತ ಹಣ್ಣುಗಳು ಅದಾವ, ಒಗರ್ ಅಂತೇಳಿ. ಈ 3ರಲ್ಲಿ ಎಲ್ಲ ಅಡಕಾಗ್ಯಾವ. 6 ತರ ಅದಾವ ಇರ್ಲಿ, ಅದ್ರ 3ರಲ್ಲಿ ಅವು ಅದಾವ ಅಂತ ಬಿಟ್ಟಾರ ಅವರು. ದ ಯೂನಿವರ್ಸ್ ಆಲ್ಸೋ ಗಿವ್ಸ್ 3 ಫಲಂ. ಹಾಗೆ ಇಲ್ಲಿ 3 ಫಲಗಳು ಕೊಡ್ತಾವಲ್ಲ, ಸಿಹಿ, ಕಹಿ ಮತ್ತು ಸಿಹಿ ಇದು ಹುಳಿ ಅನ್ನುವಂಥದ್ದು. ಇಲ್ಲಿ ನಮ್ಮ ಯೂನಿವರ್ಸ್, ಜಗತ್ತು, ಸಂಸಾರ ರೂಪ ಪ್ರಪಂಚ ಏನದಲ್ಲ, ಇದು 3 ಫಲಗಳನ್ನು ಕೊಡ್ತದೆ. ಯಾವ ಆ 3 ಫಲಗಳು ಯಾವ ಹೇಳ್ರಿ? ಪ್ಲೀಜರ್ 1, ಪೇನ್ 2, ಮಿಕ್ಸ್ಚರ್ ಸುಖಂ ದುಃಖಂ ಅಂಡ್ ಮಿಶ್ರ ಫಲಂ. 3 ಫಲಗಳು ಯಾವ? ಪ್ಲೀಜರ್ ಸಂತೋಷ, ಪೇನ್ ದುಃಖ, ನೋಡಿ ಸುಖ ಸಂತೋಷಗಳು ಇವು 2. ಆಮೇಲೆ ಇವೆರಡರಿಂದ ಕೂಡಿದಂತದ್ದು ಮಿಶ್ರ ಸುಖ ದುಃಖಾದಿಗಳ ಕೂಡಿದ್ದು ಮಿಶ್ರ ದುಃಖ, ಮಿಶ್ರ ಸುಖ. ಒಮ್ಮೆ ಸುಖ ಅನಿಸ್ತದ, ಒಂದ್ ಟೈಮ್ ಮತ್ತೊಮ್ಮೆ ದುಃಖ ಅನಿಸ್ತದೆ, ದುಃಖ ಅನಿಸಿದ್ರೆ ಮತ್ ಸುಖ ಅನಿಸ್ತದೆ. ಇದು ಮಿಶ್ರ ಫಲ. ಇದು ಈ ನಮ್ ಜನ್ಮದಲ್ಲ, ಇದು ಮಿಶ್ರ ಫಲದಿಂದ ಕೂಡಿದ. ಕೇವಲ ಸಿಹಿನೂ ಇಲ್ಲ, ಕೇವಲ ಕೈನೂ, ಕೇವಲ ದುಃಖನೂ ಇಲ್ಲ, ಕೇವಲ ಸುಖನೂ ಇಲ್ಲ. ಇವೆರಡೂ ಮಿಶ್ರ ಇದ್ದಿಂದ ಈ ಮನುಷ್ಯ ಜನ್ಮ ಬರ್ತದೆ. ಪ್ಲೀಜರ್, ಪೇನ್ ಅಂಡ್ ದ ಮಿಕ್ಸ್ಚರ್ ಆಫ್ ಸುಖಂ ದುಃಖಂ. ಪಕ್ಷಿ ಆಶ್ರಯತ್ವಂ. ಆ ಮರ ಏನ್ ಮಾಡೈತಿ? ಅದಕ್ಕೆ ಆಶ್ರಯ ಕೊಟ್ಟದ್ರಿ. ಪಕ್ಷಿಗಳಿಗೆ ನೆರಳು ಕೊಟ್ಟದ, ನಮಗೆ ಜೊತೆಗೆ ಹಣ್ಣುಗಳನ್ನು ಕೊಟ್ಟದ. ಪಕ್ಷಿಗಳಿಗೆ ಆಶ್ರಯ ಬಿಕಾಸ್ ಆಫ್ ಅವೈಲಬಿಲಿಟಿ ಆಫ್ ದ ಫ್ರೂಟ್ಸ್. ಆಶ್ರಯ ಯಾಕೆ ಕೊಟ್ಟದ್ರಿ? ಆ ಪಕ್ಷಿಗಳು ಅಲ್ಲಿ ಯಾಕೆ ಬಂದ್ ಕುಂಡಿರ್ಬೇಕು? ಅದಕ್ಕೆ ಬೇಕಾದಂತ ಫಲಗಳು ಬಿಡ್ತದ್ರಿ. ಅದು ಫಲಗಳನ್ನ ಕೊಡೋದ್ರಿಂದ ಆ ಆಶ್ರಯ ಹೊಂತವು. ನೋಡ್ರಿ,
ಬಂತಂದ್ರ ವಸಂತ ಮಾಸ ಬಂತಂದ್ರ ನೋಡ್ರಿ ಯಾವ ರೀತಿ ಕೋಗಿಲಿಗೆ ಆನಂದ ಆಗ್ತದ. ಅಲ್ಲಿ ಚಿಗುರುಗಳನ್ನ ನೋಡಿ, ಹೂವು ಮಿಡಿಗಳನ್ನ ನೋಡಿ, ಅದು 6 ತಿಂಗಳು ಧ್ವನಿ ಇರೋದಿಲ್ಲ, ಅದಕ್ಕೆ ಧ್ವನಿ ಬಂದ್ಬಿಡ್ತದ. ಕೂ ಕೂ ಎಷ್ಟು ಸಂತೋಷ, ಅದಕ್ಕೆ ಆನಂದ ಆನಂದ. ಅಂತ ಒಂದು ನಮಗ ಇದು ಬರವಲ್ಲಲ್ಲ. ಅಂತ ಸಂತೋಷದ ಋತು ಯಾವ್ದು ನಮಗ್? ವಸಂತ ಋತು ನಮಗೆ ಯಾವ್ದು? ಇದು ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನದ ಒಂದು ಆನಂದ ಇದೆ ನಮಗ್ ವಸಂತ ಋತು. ಯಾವಾಗ ಕೇಳ್ತಾ ಕೇಳ್ತಾ ಆನಂದ ಆಗ್ತದೋ ಮಾತ್ಮರಿಯಿಂದ, ಅದೇ ನಮಗ್ ವಸಂತ ಋತು. ಆನಂದವೇ ಆನಂದ. ಇದು ಆಗ್ಲಾರ್ದಂತ ಆನಂದ. ಆ ಪಕ್ಷಿಗೆ 6 ತಿಂಗಳಿಗೊಮ್ಮೆ ಇರಬಹುದು ನಮಗ್ ನಿರಂತರವು ಪಾನ್ ಮಾಡ್ಲಿಕ್ಕೆ ಬರುವಂತ ಬ್ರಹ್ಮಾನಂದ. ಬಿಕಾಸ್ ಆಫ್ ದ ಅವೈಲಬಿಲಿಟಿ ಆಫ್ ಫ್ರೂಟ್ಸ್. ಆ ಪಕ್ಷಿಗಳಿಗೆ ಆಕಾಶರೆ ಮಾಡ್ಯಾವ, ಹಣ್ಣು ಹಂಪಲುಗಳಲ್ಲಿ ಬಿಡ್ತದದು. ಬರ್ಡ್ಸ್ ಕಮ್, ಅದಕ್ಕ ಪಕ್ಷಿಗಳು ಬರ್ತಾವ. ಬಿಲ್ಡ್ ನೆಟ್ಸ್, ಮತ್ತ ಏನ್ ಮಾಡ್ತಾವ? ಗೂಡ್ ಕಟ್ತಾವ, ಮರಿ ಮಟ್ಟ ಮಾಡ್ತಾವ್ರಿ. ಕೆಲವೊಂದು ಪಕ್ಷಿಗಳು ಅವು ದೂರಿಂದ ಇಲ್ಲಿಗೆ ಬರ್ತಾವ. ಈಗ ಎಲ್ಲಿಂದ ದೂರ ಎಲ್ಲಿ ಆಫ್ರಿಕಾದಿಂದ ಇಲ್ಲಿಗೆ ಬರ್ತಾವ, ಇಲ್ಲಿಂದ ಬೇರೆ ಕಡೆ ಹೋಗ್ತಾವ. ಎಲ್ಲೆಲ್ಲಿ ನೀರ್ ಅದಾವ, ಸೀಸನಲ್ ಪಕ್ಷಿಗಳದಾವ. ಇಲ್ಲಿ ಮೈಸೂರು ಇದಕ್ ಹೋಗ್ರಿ ನೀವು, ಅಲ್ಲಿ ಬೇರೆ ದೇಶದಿಂದ ಬಂದಿರ್ತಾವ ನೋಡ್ರಿ, ಮಲೇಷಿಯಾದಿಂದ ಬಂದಿರ್ತಾವಂತ, ಎಲ್ಲೆಲ್ಲಿಂದ ಬಂದಿರ್ತಾವ ಪಕ್ಷಿಗಳು. ಅಲ್ಲಿ ಇರ್ತಾವ 3-4 ತಿಂಗಳ ಸಂತೋಷದಿಂದ ಅಲ್ಲಿ ಇದ್ಕೊಂಡು ನೀರದೊಳಗ ಅಲ್ಲಿ ಹಣ್ಣು ಹಂಪಲ ತಿಂದು ಮತ್ ಮರಿ ಮಾಡಿಕೊಂಡು ಹೋಗ್ತಾವು ತಮ್ಮ ಜನ. ನಾವ್ ವಿಮಾನ ಬಿಡ್ತೇವಿ, ಅವ್ ವಿಮಾನ ಬೇಕಾಗಿಲ್ಲ ಅವಕ್ಕ. ಅಲ್ಲಿಂದ ಇಲ್ಲಿಗೆ ಬರ್ತಾವ್ರಿ ಬ್ಯಾರೆ ದೇಶದಿಂದ. ಹೆಂಗ್ ಬರ್ತಿದ್ದಾವು? ಏನು ದೇವರ ವಿಚಿತ್ರ ಸೃಷ್ಟಿ. ಇಲ್ಲಿ ಮರಿ ಮಟ್ಟ ಮಾಡ್ಕೊಂಡು ಮತ್ ಹೋಗ್ತಾವ. ನಮ್ ಊರಾಗ ಇದ್ದು ನೋಡಿದ ನಾವು, ಕೊರಿ ಕೊಂಕಂತಿದ್ದು, ನಾವು ಬಡಿಯಾಕ ಹೊಕ್ಕಿದ್ವಿ ಅವನ್ನ. ಅವು ಒಂದೊಂದು ಹೊಲಕ್ ಬಿದ್ದು ಅಂದ್ರೆ ಕಲಾಸ, ಭೂಮಿ ಮುಗೀತು ಕೆಲಸ. 1 ಕೆಜಿ 2 ಕೆಜಿ ಕಾಳು ಸ್ಟಾಕ್ ಮಾಡ್ತಿದ್ವು. ನಾವು ಗೊತ್ತಿಲ್ದಕ್ ಕೊಲ್ತಿದ್ವಿ ಅವನ್ ಬಡಗಿ ಬೀಸಿ. ಯಾರ ತಗೊಂಡ್ ಹೋಗ್ತಿದ್ರು ತಿನ್ನಾಕ. ಅಲ್ಲೇ ನಮ್ ಹೊಲಗಳೆಲ್ಲ ಹೊಳೆ ದಂಡಿ ಅದಾವ. ಕುಶಿಬಿ ಬಿತ್ತು ಅಲ್ಲ, ಕಲಾಸ್ ಕುಶಿಬಿ. ಆ ಪಕ್ಷಿ ಬಡದ್ ಕೊಂದದ್ ನೋಡಿದ್ವಿ ನಾವು. ಒಳಗ 1 ಕೆಜಿ ಕಾಳು ಇದ್ದುರಿ ಅದ್ರಾಗ. ಅಂದ್ರ ಆ ಕಾಳುಗಳನ್ನ ತಗೊಂಡ್ ಹೋಗಿ ಸ್ಟಾಕ್ ಮಾಡಿ ಇಲ್ಲಿ ಕಪ್ಪತ್ ಗುಡ್ಡ ಗದಿಗಿನ ತೆಗದಾವ, ಅಲ್ಲೆಲ್ಲ ಅಲ್ಲಿ ವಾಸ ಮಾಡ್ತಿದ್ವು. ಒಂದ್ ಬೇರೆ ಬೇರೆ ಪರ್ವತಗಳಲ್ಲಿ ಚೀಲಗಟ್ಲೆ ಕಾಳು ಸ್ಟಾಕ್ ಮಾಡ್ತಾವ ನೋಡ್ರಿ. ಮನುಷ್ಯಾಗ ಹಾಕತ್ತಿಲ್ಲ. ಸುಗ್ಗಿ ಮಾಡ್ತಾವು, ಸುಗ್ಗಿ ಮಾಡಾಕ್ ಬರ್ತಾವ, ಅಲ್ಲಿಂದ ಇಲ್ಲಿ ವಲಸೆ ಬರ್ತಾವು. ಅದನ್ನ ಗುಜ್ಗಿ ಹಿಡಿತಾರ್ರಿ ಇವ್ರು, ಆ ಕಾಳು ತಿನ್ನಾಕ ಮನುಷ್ಯರು. ಪಾಪ ಅವ್ರು ಸ್ಟಾಕ್ ಮಾಡಿ ಇಟ್ಕೊಂಡದನ್ನ ಇವ್ರು ಗುಜ್ಗಿ ಹಿಡದ ಆ ಚೀಲಗಟ್ಲೆ ಕಾಳು ಸಂಗ್ರಹ ಮಾಡ್ತಾರೆ. ಎಂತ ಪಾಪ, ಎಷ್ಟ್ ಕಷ್ಟಪಟ್ಟತೆ ಆ ಪಕ್ಷಿ. ಹಂಗ ಬರ್ಡ್ಸ್, ಪಕ್ಷಿಗಳು ಎಲ್ಲಿಂದಲೋ ಬರ್ತಾವ, ವಾಸ ಮಾಡ್ತಾವ, ಆ ಗಿಡದಾಗ ಗೂಡು ಕಟ್ತಾವ, ಮರಿಮಟ್ಟು ಮಾಡ್ತಾವ. ಅಂಡ್ ರಿಸೈಡ್ ಇನ್ ದ ಬ್ರಾಂಚಸ್ ಆಫ್ ದ ಟ್ರೀ. ಆ ಒಂದು ಗಿಡಗಳ ಒಂದು ಹೊದರಿನಲ್ಲಿ ಅಥವಾ ಆ ಒಂದು ಗೂಡು ಕಟ್ಟಿ ಅಲ್ಲಿ ಇರ್ತಾವ. ದೇರ್ಫೋರ್ ದ ಟ್ರೀ ಬಿಕಮ್ಸ್ ದ ಸಪೋರ್ಟ್ ಫಾರ್ ದ ಬರ್ಡ್ಸ್. ಈ ಕಾರಣದಿಂದ ಆ ಮರ ಪಕ್ಷಿಗಳಿಗೆ ಸಪೋರ್ಟ್ ಆಗ್ತದೆ. ಇದನ್ನ ಯಾಕೆ ಹೇಳಿದ್ರು? ಈ ಪ್ರಪಂಚ ಕೂಡ ಸಪೋರ್ಟ್ ಅದ, ಜನರೇಷನ್ ಟು ಜನರೇಷನ್. ನೋಡ್ರಿ ಎಷ್ಟು ಜನರೇಷನ್ ಎಂದಿಂದ ಬಂದೈತಿ ಈ ಪ್ರಪಂಚ. ಅನಾದಿಯಿಂದ, ಪ್ರವಾಹ ರೂಪದಿಂದ. ಆ ನೀರು ಈ ಜಗದಾಗ ಐತಂತ ತಿಳ್ಕೊಂಡಿರ್ತೀವಿ ನಾವು. ನದಿಯಲ್ಲಿ 1 ಲೋಟ ನೀರು ತುಂಬಿಕೊಂಡ್ರೆ ಮತ್ ಹಿಂದಿನ ಪ್ರವಾಹ ಬಂದಿರ್ತತೆ ಇಲ್ಲಿ, ಅದ ನೀರು ಇರೋದಿಲ್ಲ. ಹಂಗ ಈ ಪ್ರಪಂಚ ಹಿಂದಿನಿಂದ ಬಂದದ, ಈಗ ಇರ್ತದೇನೂ ಇಲ್ಲ, ಮತ್ ಹಿಂದಿನಿಂದ ಬರ್ತದ. ಇದು ಅನಾದಿ ಅದ. ಹಾಗೆ ಇಲ್ಲಿ ಸಪೋರ್ಟ್ ಅದ. ಇದು ಯಾವುದು? ಪ್ರಪಂಚ ಅನಾದಿಯಿಂದ ಸಪೋರ್ಟ್ ಹಾಕೊಂತ ಬಂದ ಜೀವಿಗಳಿಗೆ. ಪಕ್ಷಿ ಆಶ್ರಯ ಹಂಗದಲ್ಲ, ಜೀವಾಶ್ರಯ ಅದ ಇದು. ಇಟ್ ಇಸ್ ಆಲ್ಸೋ ನಾಯ್ಸಿ. ಇಲ್ಲಿ ದುಃಖನೂ ಅದ ಮತ್ತ ಅಷ್ಟ. ಬಿಕಾಸ್ ಆಫ್ ದ ಬರ್ಡ್ಸ್. ಆ ಬರ್ಡ್ಸ್ ಚಿಲಿಪಿಲಿ ಒದರಾಕತ್ತು ಅಂದ್ರೆ ನೋಡ್ಬೇಕ್ರಿ. ಸಿದ್ದಾಡ್ ಮಠದಾಗ ಸಾಯಂಕಾಲ 6 ಗಂಟೆಗೆ ಬರ್ರಿ ನೀವು. ಒಂದು ಲಕ್ಷ ಗಟ್ಲೆ ಪಕ್ಷಿ ಅದಾವ್ರಿ, ಒಂದೊಂದ್ ಹಿಂಡ ಬರ್ತಾವ. ಅದೇನೇನು ಗೊತ್ತಿಲ್ಲ. ಎಷ್ಟು ಚಂದ ಅಲ್ಲಿ ಪ್ರದಕ್ಷಿಣೆ ಹಾಕಿ ಒಂದು ಸ್ಟಾರ್ ಮಾಡ್ತಾವ. ಬೇರೆ ಬೇರೆ ಪಿರಮಿಡ್ಸ್ ಮಾಡ್ತಾವ್ರಿ ಅವು ಮ್ಯಾಲ ಕೆಳಗ. ಎಷ್ಟು ಚಂದ ಆಟ ಆಡ್ತಾವ. ನಾವ ಅದನ್ನ ನೋಡ್ಕೊಂತ ನಿಂತಿರ್ತೀವಿ. ಕನಿಷ್ಠ ಅರ್ಧ ತಾಸು ದಿವಸ ನೋಡ್ತೇವ ಪಕ್ಷಿಗಳ ಆಟ. ಆಮೇಲೆ ಆ ಮರದಾಗ ಎಲ್ಲಾ ಬಂದು ಕೂಡ್ತಾವ. ಒಟ್ಟು ಕೂಡೆ 7 ಗಂಟೆ ಕೂಡಿ ನಗತಾವ, ಆಡ್ತಾವ, ಅಳತಾವ. ಏನು ಗೊತ್ತಿಲ್ಲ ಪರಮಾತ್ಮ ಸೃಷ್ಟಿ. ದೊಡ್ಡ ಮರ ಆಸರೆ ಹೇಗೈತ್ರಿ ಇಲ್ಲಿ ಸಿದ್ದಾರ್ಡ್ ಹಚ್ಚಿದಂತ ದೊಡ್ಡ ಮರ ಇನ್ನೂ ಅದ. ಅಶ್ವತ್ಥ ಟ್ರೀನ ಅದ, ಪೂಜೆ ಮುಗೊಳ್ತದ, ದಿನಾಲು ಸುತ್ತುವರಿತಾರ. ಆ ನೂಲನ ಕಾಂತ ತುಂಬಾ ಸುತ್ತಿದ್ದು ಏನೇನ್ ಬೇಡ್ಕೊಂಡಿರ್ತಾರೋ ತಾಯಿಗಳು, ಏನೇನ್ ಹರಕೆ ಹೊತ್ತಿರ್ತಾರೋ ಅಲ್ಲಿ ತುಂಬಾ ನೂಲನ ಕಾಂತದ. ಬಡ್ಡೆ ಕಾಣುದಿಲ್ಲ, ಬರೀ ಕುಬ್ಸದ ಇವನ್ ಹಾಕ್ಯಾರ ಅಲ್ಲಿ ಎಲ್ಲಾ ಸುತ್ತಗಡೆ. ಅವನ್ನೆಲ್ಲಾ ತೆಗೆದು ಹಾಕ್ತಿದ್ವಿ ನಾವು. ಮತ್ತ ಬೇಕಲ್ಲ ಜಗ. ಹಾಗೆ ಅವು ನಾಯ್ಸನು ಮಾಡ್ತಾವ.
ನಗು ಪಕ್ಷಿ ನೋಡಿರ್ಬೇಕು ನೀವು, ಎಷ್ಟ್ ಚಂದ ನಗ್ತಾವ್ರಿ, ಟುಟು ನಗ್ತಿರ್ತಾವ. ಕಿಟ್ಟಿವ ಭಕ್ತಿ ಗಿಳಿ ನೋಡ್ರಿ ಎಷ್ಟ್ ಚಂದ ಅದರದು ಹಾಡು, ಕೋಗಿಲ ಹಾಡು ಮಕ್ಕಳಿಗೆ ನವಳು ನಿಲ್ಲಿಸ್ತಾವ. ಇದು ಸೃಷ್ಟಿ ವೈಚಿತ್ರ್ಯ, ಪರಮಾತ್ಮನ ಒಂದು ಸೃಷ್ಟಿ. ಬೋತ್ ಗುಡ್ ಅಂಡ್ ಬ್ಯಾಡ್ ಎರಡೂದಾವಿಲ್ಲ. ಒಳ್ಳೇದು ಅದ ಕೆಟ್ಟದ್ದು ಅದ. ಇದೇ ಹೇಳಿದಲ್ಲ, ಕೆಟ್ಟದಂದ್ರ ಆ ಪಕ್ಷಿಗಳು ಬಂದು ಹೊಲನ ನಾಶ ಮಾಡಿಬಿಡ್ತಾವೆ. ಅದಕ್ಕ ಇದು ಮಿಶ್ರ ಫಲ ಅಂತಾರೆ ಇದಕ್ಕೆ. ಇನ್ನೊಂದದ 2 ಸಾಲದ ಓದಿ ಬಿಟ್ಟು ಮುಗೀತಿದು, ಇನ್ 2 ನಿಮಿಷ ಆದ್ರೂ ಇಲ್ಲ, ಯಾಕೆ ಲೇಟ್ ಮಾಡಿ ಪ್ರಾರಂಭ ಮಾಡಿ. 14 ಲೋಕಾಸ್ which is also noisy, one house has elaborately sound and another has the war. ಈಗ ಒಂದ್ ಮನೆ ಬಾಜು ಇರ್ತೀರಿ, ಒಬ್ಬರ ಮನಿ ಬಾಜು ಈಗ ಸಪ್ಪಳ ಆಗ್ತತಿ, ಇಲ್ಲಿ ನಮ್ಗೆ ಡಿಸ್ಟರ್ಬೆನ್ಸ್ ಆಗ್ತದ. ಹಂಗ ಓಣಿಯಲ್ಲಿ ಸಪ್ಪಳ ಆಗ್ತದ, ಅಲ್ಲಿ ಫ್ಯಾಕ್ಟ್ರಿಗಳಿದ್ದು ಅಂದ್ರೆ ಸಪ್ಪಳ ಆಗ್ತದ. ಈ ನೋಡ್ರಿ ಅಲ್ಲಾಹೋ ಅಂತಾರ, ಅದು ಬಾಳ ನಾಯ್ಸ್ ಮಾಡಿದ್ರೆ ನಮಗ್ ಬಾಳ ಹಿಂದೂಗಳಿಗೆ ಬಾಳ ತ್ರಾಸ ಆಗ್ತದ. ಅದನ್ನು ಕಡಿಮೆ ಮಾಡಿಸ್ಯಾರ. ಈಗ ಇಷ್ಟ ಇರಬೇಕದು ಧ್ವನಿ ತರಂಗ ಅಂತ ಇಟ್ಟಾರ. ಹಿಂಗೆಲ್ಲ ಬಾಳ ನಮಗ ತೊಂದ್ರೆ ಆಗ್ತದ. ಒಮ್ಮೆ ಧ್ವನಿಯಿಂದ ಇನ್ನೊಬ್ಬರಿಂದ ನಮಗ ಬಾಳ ತೊಂದ್ರೆ ಆಗ್ಬಾರ್ದು. ನಮ್ಮಿಂದ ಇನ್ನೊಬ್ಬರಿಗೆ ಎಳ್ಳಷ್ಟು ತೊಂದರೆ ಆಗಬಾರ್ದು. ವಾಯು ಮಾಲಿನ್ಯ ಆಗಬಾರ್ದು, ಧ್ವನಿ ಮಾಲಿನ್ಯ ಆಗಬಾರ್ದು. ಆದ್ರೂ ಕೂಡ ಆಗ್ತಾ ಇದೆ. ಸಹಿಸ್ಕೊಂಡು ಹೊಂಟೆ ನಾವು ಹಿಂದೂಗಳು. ಉಳಿದ ಜನಾಂಗ ಸಹಿಸ್ಕೊಳ್ತಾ ಇಲ್ಲ. ಅವ್ರು ಇನ್ನೊಬ್ರು ನಮ್ಮ ನೋವನ್ನ ಪರಿಗಣಿಸ್ತಾ ಇಲ್ಲ. ಮೋದಿಯವರು ಆ ಪ್ರಕಾರ ಎಲ್ಲಾ ರೂಲ್ಸ್ ಮಾಡ್ತಾ ಇದ್ದಾರೆ, ಇನ್ನೊಬ್ರಿಗೆ ತೊಂದರೆ ಆಗಬಾರದು. One house is elaborately sound and another has the wail of grieving mother. ಅದು ಕೂಸುಗಳು ಅಳ್ತಾವ, ಅದು ತೊಂದ್ರೆ. One house has a day full of laughter. ಒಂದ್ ಹೌಸ್ ಸಂತೋಷದಿಂದ ಕೇಕೆ ಹಾಕ್ತಿರ್ತಾರ ಒಂದ್ ಮನಿಯೊಳಗ ಅಳಾಟಿರ್ತದ. ಅಳುವಂತ ದೃಶ್ಯಗಳಿರ್ತಾವ. ಕೂಳು ಇರುವುದಿಲ್ಲ, ನೀರ್ ಇರುವುದಿಲ್ಲ, ಬಡದಾಟ ಇರ್ತದ. ಈ ಕಡೆ ಹಂಗ ಆ ಕಡೆ ಹಂಗ ಮಿಶ್ರಿತದ ಅಂತ ಜಗತ್ತು. ಇಟ್ ಇಸ್ ಫುಲ್ ಆಫ್ ವೇಟಿಂಗ್. ಕಾಲವ ತತ್ವಂ, ಈ ಕಾಲಾಯ ತಸ್ಮನೆ ಅಂತ ಕಾಲಕ್ಕನುಗುಣವಾಗಿ ಇವೆಲ್ಲ ಬರ್ತಿರ್ತಾವ. ಇವೊಂದು ಅಶ್ವತ್ಥ ಟ್ರೀ ಇಸ್ ವೆರಿ ಬಿಗ್. ಆ ಪ್ರಕಾರ ಅಶ್ವತ್ಥ ಟ್ರೀ ಬಹಳ ದೊಡ್ಡದ. ಹಂಗ ಸಂಸಾರದ ದೊಡ್ಡದ, ವಿಸ್ತಾರದ. ಇಟ್ ಇಸ್ ಮೂವ್ಡ್ ಬೈ ದ ಪವರ್ಫುಲ್ ವಿಂಡ್. ಅದು ಕೂಡ ಒಂದು ಕಾಲಕ್ಕ ದೊಡ್ಡದೊಂದು ಇದು ಬೆರಗಾಳಿ ಬಿಡ್ತಂದ್ರೆ ಕಿತ್ತು ಹೋಗ್ತದ್ರಿ ಬೇರ್ ಸಹಿತ. ಅದಕ್ಕೂ ಅದ ಒಂದು ಗತಿ ಇರ್ಲಿ. ಇನ್ ದ ಸೇಮ್ ವೇ ದ ಸಂಸಾರ ವೃಕ್ಷ ಆಲ್ಸೋ ಇಸ್ ಮೂವ್ಡ್ ಅವೇ ಬೈ ದ ಪ್ರಾರಬ್ಧ ಕರ್ಮದಿಂದ ಈ ಒಂದೊಂದು ಸಂಸಾರ ಕೂಡ ಅಪ್ಪಳಿಸ್ತದ. ಎವ್ರಿ ಇಂಡಿವಿಜುವಲ್ ಇಸ್ ಮೂವಿಂಗ್ ಕಾನ್ಸ್ಟೆಂಟ್ಲಿ. ಪ್ರತಿಯೊಂದು ಜೀವ ಹಂಗ ಮುಂದುವರಿತಾ ಇದ್ದಾನೆ. ದ ಮೂಮೆಂಟ್ ಈಸ್ ಕಾಸ್ಡ್ ಬೈ ಇಟ್ಸ್ ಎ ಕಾಂಬಿನೇಷನ್ ಆಫ್ ಮೈ ಕರ್ಮ ಆಫ್ ದ ಅದರ್ಸ್. ನನ್ನ ಒಂದು ಇದು ಕರ್ಮಗಳ ಅನುಸಾರವಾಗಿ ನಮ್ಮ ಜನ್ಮ ಮುಂದುವರಿತಾ ಇದೆ. ದ ಟೋಟಲ್ ಕರ್ಮ, ಸಮಷ್ಟಿ ಕರ್ಮ, ಸ್ವೇಜ್ ದ ಯೂನಿವರ್ಸ್. ಈ ಸಮಷ್ಟಿ ರೂಪವಾದಂತ ಕರ್ಮ ಈ ಜಗತ್ತನ್ನ ಸೃಷ್ಟಿ ಮಾಡೈತಿ ಮಾಯಾರೂಪದಿಂದ. ಆದ್ದರಿಂದ ಛೇದಯತ್ವಂ, ಈ ಒಂದು ಅಶ್ವತ್ಥ ವೃಕ್ಷ appears to be the without the beginning or the end. It can protected. It is possible to permanently destroy the tree gradually by first cutting the branches, then the trunk of the then roots. The same way samsara can be gradually destroyed by the sword of the jnana. ವಾಕ್ಯ ಅಂತ ಹೇಳಿದ್ರಿ ಇಲ್ಲಿ ಏನಂತಂದ್ರೆ, ನಾವು ಹಂಗಾರೆ ಈ ಗಿಡವನ್ನ ನಾಶ ಮಾಡ್ಬೇಕಾಗಿತ್ತು ಅಂದ್ರೆ ಮೂಲ ಬೇರವನ್ನ ಕಟ್ ಮಾಡ್ರಿ, ಆಮೇಲೆ ಉಳಿದ ಬ್ರಾಂಚಸ್ ಅವೆಲ್ಲ ಕಟ್ ಮಾಡಿ ನಾಶ ಮಾಡಿಬಿಡ್ತೀವಿ ಗಿಡ ಎಲ್ಲ. ಹಂಗ ನಮ್ಮ ಮೂಲವಾದಂತ ಅಜ್ಞಾನವನ್ನು ನಾಶ ಮಾಡಿಬಿಟ್ರೆ ಅಜ್ಞಾನದ ಕಾರ್ಯಗಳಾದಂತ ಈ ಎಲ್ಲ ಏನದ ಮನ, ಬುದ್ಧಿ, ಚಿತ್ತ, ಅಹಂಕಾರಗಳಲ್ಲಿ ಇರುವಂತ ಯಾವೆಲ್ಲವೂ ನಾಶ ಆಗ್ತವ. ಈ ಜನ್ಮ ಬರೋದಿಲ್ಲ. ಸೂಕ್ಷ್ಮ ಶರೀರ ನಾಶ ಆಗ್ತದ. ಯಾವಾಗ ವಾಸನೆಗಳ ಜ್ಞಾನದಿಂದ ನಾಶ ಆದಾಗ. ಹಂಗ ಅಲ್ಲಿ ಕೂಡ ರೂಟ್ ಕಟ್ ಮಾಡಿದಾರೆ, ಅದ ಹೆಂಗ್ ನಾಶ ಆಗ್ತದೆ. ಹಂಗ ಇಲ್ಲಿ ಸೂಕ್ಷ್ಮ ರೂಪವಾದಂತ ಈ ಮೂಲ ಬೇರನ್ನ ಕಟ್ ಮಾಡಿಬಿಟ್ರೆ ಇಲ್ಲಿ ಕೂಡ ಸಂಸಾರ ಅನ್ನುವಂಥದ್ದು ನಮಗಿಲ್ಲ. ಪ್ರಪಂಚ ಅನ್ನುವಂಥದ್ದು ತನ್ನಷ್ಟು ತಾನು ಹೋಗ್ತದ. ಪಾರಮಾರ್ಥ ದೃಷ್ಟಿಯಿಂದ ಒಂದ್ ದೃಷ್ಟಿಯಿಂದ ನೋಡಿದಾಗ ಈ ಜಗತ್ತು ಅನ್ನೋದಕ್ಕೆ ಅಸ್ತಿತ್ವ ಇಲ್ಲ, ಇದು ಇಲ್ಲವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ಆ ಸ್ಥಿತಿಯನ್ನ ಸಾಧಿಸಿ ಪಡ್ಕೊಂಡು ನೀವು ಈ ಜ್ಞಾನದಿಂದ, ಆತ್ಮಜ್ಞಾನದಿಂದ ಮುಕ್ತರಾಗೋಣ ಎಂಬಲ್ಲಿಗೆ ಈ ಸಂಕ್ಷಿಪ್ತ ಸಾರವನ್ನ, ಇಂಟ್ರೊಡಕ್ಷನ್ ಏನದಲ್ಲ, ಮುಂದ್ ಬರುವಂತಹದ್ದನ್ನ ಡಿಟೇಲ್ ಆಗಿ ಈ ಪೂರ್ವದಲ್ಲಿ ಗುರುಗಳು ನಮಗೆ ಹೇಳ್ಯಾರ. ಇದನ್ನ ಆಧಾರ ಇಟ್ಕೊಂಡು ನೀವು ನಾಳಿಂದ ಗುರುಗಳಿಂದ ಇದನ್ನೆಲ್ಲವನ್ನು ಪಡೆದು ಉದ್ಧಾರ ಆಗೋಣ ಎಂಬಲ್ಲಿಗೆ ನನ್ನ 2 ವಾಕ್ ಪುಷ್ಪಗಳನ್ನ ಆ ಪರಮಾತ್ಮನಿಗೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ.